ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ ಯು ಸಿನಲ್ಲಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ ನಂಬರ್ 5 ಸಾರ್ಟಿಂಗ್. ಈ ಚಾಪ್ಟರ್ನ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸಾರ್ಟಿಂಗ್ ಅಂದರೆ ಏನು? ಆ್ಯಕ್ಚುಲಿ ಸಾರ್ಟಿಂಗ್ ಅಂತಂದರೆ ದ ಪ್ರೋಸೆಸ್ ಆಫ್ ಆರ್ಡರಿಂಗ್ ಆರ್ ಅರೇಂಜಿಂಗ್ ಎ ಗಿವನ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಇನ್ ಸಮ್ ಪರ್ಟಿಕ್ಯುಲರ್ ಆರ್ಡರ್. ಒಂದಷ್ಟು ನಂಬರ್ಸನ್ನು ನಮಗೆ ಕೊಟ್ಟಿರ್ತಾರೆ ಅಂದ್ಕೊಳ್ಳೋಣ. ಕೊಟ್ಟಿರುವಂತಹ ನಂಬರ್ಗಳನ್ನು ನಾವು ಒಂದು ಪ್ರಾಪರ್ ಆರ್ಡರಲ್ಲಿ ಅರೇಂಜ್ ಮಾಡೋದು ಅಥವಾ ಆರ್ಗನೈಸ್ ಮಾಡೋದನ್ನು ನಾವು ಸಾರ್ಟಿಂಗ್ ಅಂತ ಹೇಳ್ತೀವಿ. ಈ ಪ್ರಾಪರ್ ಆರ್ಡರ್ ಅಂದರೆ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಸ್ಮಾಲೆಸ್ಟ್ ನಂಬರಿಂದ ಗ್ರೇಟೆಸ್ಟ್ ನಂಬರು ಅಥವಾ ಗ್ರೇಟೆಸ್ಟ್ ನಂಬರಿಂದ ಸ್ಮಾಲೆಸ್ಟ್ ನಂಬರ್, ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಕ್ರೀಸಿಂಗ್ ಆರ್ಡರ್, ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್. ಸೊ ಈ ರೀತಿಯಾಗಿ ಒಂದು ಪ್ರಾಪರ್ ಆರ್ಡರ್ಲಿ ನಾವು ಎಲಿಮೆಂಟ್ಸನ್ನು ಜೋಡಿಸೋದನ್ನು ನಾವು ಸಾರ್ಟಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ we can sort a collection of numbers in ascending order. ಸೊ ಅಸೆಂಡಿಂಗ್ ಅಂತ ಹೇಳಿದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್. ಇಲ್ಲಿ ಡಿಸೆಂಡಿಂಗ್ ಅಂತಂದ್ರೆ ಡಿಕ್ರೀಸಿಂಗ್ ಆರ್ಡರ್. ಸೊ ಸಾರ್ಟಿಂಗ್ ಎ ಲಾರ್ಜ್ ನಂಬರ್ ಆಫ್ ಐಟಮ್ಸ್ ಕೆನ್ ಟೇಕ್ ಎ ಸಬ್ಸ್ಟಾನ್ಷಿಯಲ್ ಅಮೌಂಟ್ ಆಫ್ ಟೈಮ್. ಸೊ ಕಡಿಮೆ ನಂಬರ್ಸ್ಗಳನ್ನ ನಾವು ತಗೊಂಡು ಸಾರ್ಟಿಂಗ್ ಮಾಡಿದ್ರೆ ಕಡಿಮೆ ಸಮಯ ತಗೊಳುತ್ತೆ. ಇನ್ ಕೇಸ್ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇನಾದರೂ ನಂಬರ್ಸ್ಗಳನ್ನ ತಗೊಂಡು ಅದನ್ನು ನಾವು ಸಾರ್ಟಿಂಗ್ ಮಾಡ್ತಾ ಹೋದರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್, ಹೆಚ್ಚಿನ ಸಮಯವನ್ನು ತಗೊಳುತ್ತೆ. ಸೊ ದಿಸ್ ಎಕ್ಸ್ಟ್ರಾ ಟೈಮ್ ಇಸ್ ಕಾಲ್ಡ್ ಓವರ್ ಹೆಡ್. ಸೊ ಆ ಹೆಚ್ಚಿನ ಸಮಯನ ನಾವೇನಂತ ಕರಿತೀವಿ ಅಂದರೆ ಓವರ್ ಹೆಡ್ ಅಂತ ಕರಿತೀವಿ. ಸೊ ಬಬಲ್ ಸಾರ್ಟ್, ಇಲ್ಲಿ ಸಾರ್ಟಿಂಗ್ನಲ್ಲಿ ಮುಖ್ಯವಾಗಿ ನಮಗೆ 3 ಮೆಥಡನ್ನು ಅಥವಾ 3 ಟೆಕ್ನಿಕನ್ನು ನಾವಿಲ್ಲಿ ಕಲಿತಾ ಹೋಗ್ತೀವಿ. ಸೊ ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತ ಹೇಳಿದ್ರೆ ಬಬಲ್ ಸಾರ್ಟ್. ಸೊ ಬಬಲ್ ಸಾರ್ಟ್ ಅಂತ ಹೇಳಿದ್ರೆ ಇಟ್ ಸಾರ್ಟ್ಸ್ ಎ ಗಿವನ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಬೈ ರಿಪೀಟೆಡ್ಲಿ comparing the adjacent elements and swapping them if they are unordered. ಸೊ ಅಂದರೆ ಕೊಟ್ಟಿರುವಂಥ ಲಿಸ್ಟ್ ಆಫ್ ಎಲಿಮೆಂಟ್ಸಲ್ಲಿ ಪ್ರತಿಯೊಂದು ಎಲಿಮೆಂಟನ್ನು ನಾವು ಕಂಪ್ಯಾರಿಷನ್ ಮಾಡ್ತಾ, ಪಕ್ಕದಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಜೊತೆ ಕಂಪ್ಯಾರಿಷನ್ ಮಾಡ್ತಾ, ಗ್ರೇಟರ್ ಇದೆಯಾ ಅಥವಾ ಲೆಸ್ಸರ್ ಇದೆಯಾ ಅದನ್ನು ಕಂಪ್ಯಾರಿಷನ್ ಮಾಡಿಕೊಂಡು ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಾಪರ್ ಆರ್ಡರ್ಗೆ ಬರೋದಕ್ಕೋಸ್ಕರ ನಾವು ಕೆಲವೊಂದು ಸಲ ಸ್ವಾಪಿಂಗ್ ಮಾಡಬೇಕಾಗತ್ತೆ. ಸೊ ಸ್ವಾಪಿಂಗ್ ಅಂತ ಹೇಳಿದ್ರೆ ಇಟ್ ಮೀನ್ಸ್ 2 ಎಲಿಮೆಂಟ್ಸ್ ಚೇಂಜಿಂಗ್ ದೇರ್ ಪೊಸಿಷನ್ ವಿತ್ ಈಚ್ ಅದರ್. ಸೊ 2 ಎಲಿಮೆಂಟ್ಗಳು ಅಥವಾ 2 ನಂಬರ್ಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸೋದನ್ನು ಅದನ್ನು ನಾವು ಸ್ವಾಪಿಂಗ್ ಅಂತ ಹೇಳ್ತೀವಿ. ಎವ್ರಿ ಇಟರೇಷನ್ ಆರ್ ಐಟರೇಷನ್ ಥ್ರೂ ವಿಚ್ ಆರ್ ಈಚ್ ಎಲಿಮೆಂಟ್ ಆಫ್ ಎ ಲಿಸ್ಟ್ ಇಸ್ ಕಾಲ್ಡ್ ಅ ಪಾಸ್. ಸೊ ಪ್ರತಿಯೊಂದು ಸುತ್ತಿನಲ್ಲಿ, ಪ್ರತಿಯೊಂದು ರೌಂಡ್ನಲ್ಲಿ ಪ್ರತಿ ಎಲಿಮೆಂಟು ಕೂಡ ಸ್ವ್ಯಾಪ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಸೊ ಈ ರೀತಿಯಾಗಿ ನಾವು ತೆಗೆದುಕೊಳ್ಳುವಂಥ ಒಂದು ಸುತ್ತು ಅಥವಾ ಒಂದು ರೌಂಡನ್ನು ನಾವು ಅಥವಾ ಒಂದು ಇಟರೇಷನ್ ನಾವು ಒಂದು ಪಾಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವೇನಾದರೂ ಎನ್ ನಂಬರ್ ಆಫ್ ಲಿಸ್ಟ್, ಸೊ ಆ ರೀತಿಯಾಗಿ ನಾವೇನಾದರೂ ಲಿಸ್ಟ್ ಆಫ್ ಎಲಿಮೆಂಟ್ಸ್ನ ತಗೊಂಡ್ರೆ ಇಲ್ಲಿ ನಮಗೆ n-1 ಅಷ್ಟು ಪಾಸಸ್ನ ನಾವು ಕಂಡಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ 6 ಎಲಿಮೆಂಟ್ಸನ್ನು ನಾವು ತಗೊಂಡ್ರೆ ಅಥವಾ 6 ನಂಬರ್ಸ್ನ ತಗೊಂಡ್ರೆ 6 - 1 5 ನಂಬರ್ ಆಫ್ ಪಾಸಸ್ನ ನಾವು ಇಲ್ಲಿ ಸಾರ್ಟಿಂಗ್ ಟೆಕ್ನಿಕಲ್ಲಿ ಬಳಸಬೇಕಾಗುತ್ತೆ. ಸೊ ಬಬಲ್ ಸಾರ್ಟ್ ಟೆಕ್ನಿಕಲ್ಲಿ n-1 ಪಾಸಸ್ನ ನಾವು ಬಳಸಬೇಕಾಗತ್ತೆ. ಇಲ್ಲಿ ಒಂದು ಸ್ಯಾಂಪಲ್ ಪಿಕ್ಚರ್ ಕೂಡ ನಾವು ಕಾಣಬಹುದು. ಸೊ ಫಸ್ಟ್ ಪಾಸ್ನಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಟೋಟಲಿ 6 ಎಲಿಮೆಂಟ್ಸ್ನ ತಗೊಂಡಿದ್ದಾರೆ. ಸೊ 6 - 1 ಟೋಟಲಿ 5 ಪಾಸಸ್, ಅಂದರೆ 5th ಪಾಸಸ್ವರೆಗೂ ನಾವಿಲ್ಲಿ ಸ್ವಾಪಿಂಗನ್ನು ಕಾಣಬಹುದು. ಸೊ ಮೊದಲನೇ ಪಾಸಲ್ಲಿ ನಾವು ನೋಡೋದಾದರೆ ಫಸ್ಟ್ ಎಲಿಮೆಂಟು 25 ಇದೆ, ಸೆಕೆಂಡ್ ಎಲಿಮೆಂಟು 17 ಇದೆ. ಸೊ ಇವೆರಡನ್ನು ನಾವು ಕಂಪ್ಯಾರಿಷನ್ ಮಾಡ್ತಾ ಹೋಗ್ತೀವಿ. ಕಂಪ್ಯಾರಿಷನ್ ಮಾಡಿದ ಸಂದರ್ಭದಲ್ಲಿ 17 ಅನ್ನೋದು 25ಗಿಂತ ಕಡಿಮೆ ಇದೆ, ಹಾಗಾಗಿ 17 ಮೊದಲನೇ ಬಾಕ್ಸ್ಗೆ ಬರಬೇಕು. ಸೊ ಹಾಗಾಗಿ ಇಲ್ಲಿ ಸ್ವ್ಯಾಪಿಂಗ್ ನಡೆಯುತ್ತೆ. ಸೊ ಸ್ವ್ಯಾಪಿಂಗ್ ಬಂದ ನಂತರ ನೆಕ್ಸ್ಟ್ ಬಾಕ್ಸಲ್ಲಿ ನಾವು ನೋಡೋದಾದರೆ ನೆಕ್ಸ್ಟ್ ರೋನಲ್ಲಿ 17, 25, 7, 14, 6, 3 ಅಂತ ಇದೆ. ಸೊ ಅಗೇನ್ ಸೆಕೆಂಡ್ ಬಾಕ್ಸ್ ವಿತ್ ಥರ್ಡ್ ಬಾಕ್ಸ್ ಇಲ್ಲಿ ಕಂಪ್ಯಾರಿಷನ್ ಮಾಡುತ್ತೆ. 25 ಮತ್ತು 7 ಜೊತೆ ಕಂಪ್ಯಾರಿಷನ್ ಆದಾಗ 7 ಅನ್ನೋದು ತುಂಬ ಲೆಸ್ ಆಗಿದೆ. ಸೊ ಲೆಸ್ ಇರುವಂಥ ನಂಬರ್ ನಾವು ಮತ್ತೆ ಸ್ವ್ಯಾಪ್ ಮಾಡ್ಕೋಬೇಕಾಗುತ್ತೆ. ಸೊ ಸೆಕೆಂಡ್ ಪೊಸಿಷನ್ಗೆ 7 ಬರುತ್ತೆ. ಅಗೇನ್ 25 ಆ್ಯಂಡ್ 14 ಕಂಪೇರ್ ಮಾಡುತ್ತೆ. ಸೊ ಕಂಪ್ಯಾರಿಷನ್ ಮಾಡಿದಾಗ 14 ಕಡಿಮೆ ಇರೋದ್ರಿಂದ ಸ್ವ್ಯಾಪ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ರೋನಲ್ಲಿ 25 ಮತ್ತು 6 ಜೊತೆ ಕಂಪ್ಯಾರಿಷನ್ ಮಾಡಿದಾಗ 6 ಅನ್ನೋದು ಸ್ವ್ಯಾಪ್ ಆಗುತ್ತೆ. ಸೊ 25 ಈ ಕಡೆ ಬರುತ್ತೆ. ಸೊ ಅಗೇನ್ 25 ಈಸ್ ಕಂಪೇರ್ಡ್ ವಿತ್ 3. ಸೊ 3 ಕಡಿಮೆ ಇರೋದ್ರಿಂದ ಲೆಫ್ಟ್ಗೆ ಸ್ವ್ಯಾಪ್ ಆಗುತ್ತೆ, 25 ಲಾಸ್ಟಿಗೆ ಬರುತ್ತೆ. ಸೊ ಇದರಲ್ಲಿ ನಾವು ಏನು ತಿಳ್ಕೊಬೋದು ಅಂತಂದರೆ, ಬಬಲ್ ಸಾರ್ಟ್ ಟೆಕ್ನಿಕಲ್ಲಿ ಹೈಯೆಸ್ಟ್ ನಂಬರ್ ಅಥವಾ ಗ್ರೇಟೆಸ್ಟ್ ನಂಬರು ಫಸ್ಟ್ ಪಾಸ್ನಲ್ಲೇ ತಮ್ಮ ಲಾಸ್ಟ್ ಇಂಡೆಕ್ಸ್ಗೆ ಹೋಗಿ ಪೊಸಿಷನ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ
ಇದು ಒಂದು ಪಾಸ್ ಅಂತ ಹೇಳ್ತೀವಿ, ಫಸ್ಟ್ ಪಾಸ್ ಅಂತೇಳಿ. ಬಟ್ ಫಸ್ಟ್ ಪಾಸ್ ಆಗಿದ್ರು ಕೂಡ ಸೊ ನಾವು ಲಿಸ್ಟ್ ಆಫ್ ಎಲಿಮೆಂಟ್ಸ್ ನೋಡಿದ್ರೆ ಅವು ಕಂಪ್ಲೀಟ್ ಆಗಿ ಆರ್ಗನೈಸ್ ಆಗಿಲ್ಲ ಅಥವಾ ಅರೇಂಜ್ ಆಗಿಲ್ಲ. ಸೊ ಮತ್ತೆ ನಾವು ಸೆಕೆಂಡ್ ಪಾಸ್ಗೆ ಮೂವ್ ಆದಾಗ ಸೇಮ್ ಪ್ರೊಸೀಜರ್ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಅಗೇನ್ ಇಲ್ಲಿ ಏನಾಗುತ್ತೆ, ಫಸ್ಟ್ ಎಲಿಮೆಂಟ್ ಕಂಪೇರ್ ವಿತ್ ಸೆಕೆಂಡ್ ಎಲಿಮೆಂಟ್. ಇಲ್ಲಿ ಅಡ್ಜಸೆಂಟ್ ಎಲಿಮೆಂಟ್ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಎಲಿಮೆಂಟ್ ಜೊತೆ ಕಂಪ್ಯಾರಿಷನ್ ಮಾಡ್ತಾ ಹೋಗ್ತೀವಿ. ಸೊ ಇನ್ ಕೇಸ್ ಲೆಸ್ಸರ್ ಇತ್ತು ಅಂತಂದರೆ ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ನಾವು ಲೆಸ್ಸರ್ನೇ ಲೆಫ್ಟ್ ಸೈಡ್ಗೆ ಪಾಸ್ ಮಾಡ್ತೀವಿ ಅಥವಾ ಸ್ವ್ಯಾಪ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಅಸೆಂಡಿಂಗ್ ಆರ್ಡರ್ ಬೇಕು ಅಂದಾಗ ಸೊ ಆಲ್ಮೋಸ್ಟ್ ಸ್ಮಾಲೆಸ್ಟ್ ಎಲಿಮೆಂಟ್ಸ್ಗಳನ್ನೆಲ್ಲ ಲೆಫ್ಟ್ ಸೈಡಿಗೆ ಸ್ಟೋರ್ ಮಾಡ್ತಾ ಬರ್ತೀವಿ. ಸೊ ಇನ್ ಕೇಸ್ ಡಿಸೆಂಡಿಂಗ್ ಆರ್ಡರ್ಲಿ ನಾವು ಸಾರ್ಟಿಂಗ್ ಮಾಡಬೇಕಂತ ಹೇಳಿದಾಗ ಸೊ ಗ್ರೇಟರ್ ಆಗಿದ್ದರೆ ಅಥವಾ ಗ್ರೇಟರ್ ಸಿಂಬಲ್ದನ್ನು ತಗೊಂಡು ಗ್ರೇಟರ್ ನಂಬರ್ ಆದಷ್ಟು ನಾವೇನು ಮಾಡ್ತೀವಿ, ಲೆಫ್ಟ್ ಸೈಡ್ಗೆ ಪುಷ್ ಮಾಡ್ತಾ ಅಥವಾ ಶಿಫ್ಟ್ ಮಾಡ್ತಾ ಬರ್ತೀವಿ, ಸ್ವಾಪ್ ಮಾಡ್ತಾ ಬರ್ತೀವಿ. ಸೊ ಈ ರೀತಿಯಾಗಿ ಸೊ ಎನಿ ಆರ್ಡರ್ ವಿ ಕೆನ್ ಸ್ವಾಪ್, ಎನಿ ಆರ್ಡರ್ ವಿ ಕೆನ್ ಸಾರ್ಟ್. ಸೊ ಅದು ಅಸೆಂಡಿಂಗ್ ಆರ್ಡರ್ ಆಗಿರಬಹುದು ಅಥವಾ ಡಿಸೆಂಡಿಂಗ್ ಆರ್ಡರ್ ಆಗಿರ್ಬೋದು, ಸ್ವಾಪಿಂಗನ್ನ ಮಾಡಬಹುದಾಗುತ್ತೆ. ಸೊ ಇದು ಈ ರೀತಿಯಾಗಿ ಸ್ವಾಪಿಂಗು ಬಬಲ್ ಸಾರ್ಟ್ನಲ್ಲಿ ಮಾಡಬಹುದು. ಇಲ್ಲಿ ಒಂದು ಸಿಂಪಲ್ ಅಲ್ಗಾರಿಥಮ್ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಈ ಯಾವ ಒಂದು ಟೆಕ್ನಿಕಲ್ಲಿ ನಾವು ಸ್ವಾಪಿಂಗ್ ಮಾಡ್ತೀವಿ ಅನ್ನೋದನ್ನು ಸೊ ಅಲ್ಗಾರಿಥಮ್ ಮೂಲಕ ಸ್ಟೆಪ್ ಬೈ ಸ್ಟೆಪ್ನು ನಾವೀಗ ತಿಳಿಯೋಣ. ಸೊ ಬಬಲ್ ಸಾರ್ಟ್ಗೆ ಬೇಕಾಗಿರ್ತಕ್ಕಂಥ ಫಂಕ್ಷನ್ಗೆ ಬೇಕಾಗಿರ್ತಕ್ಕಂಥ ಪ್ಯಾರಾಮೀಟರ್ಸ್ ಯಾವುದಪ್ಪ ಅಂದರೆ ನಂಬರ್ ಲಿಸ್ಟ್ ಬೇಕಾಗುತ್ತೆ, ಹಾಗೂ ಎನ್ ನಂಬರ್ ಆಫ್ ಎನ್. ಸೊ ಅಂದರೆ ಲೆಂತ್ ಆಫ್ ದ ನಂಬರ್ ಲಿಸ್ಟ್ ಕೂಡ ಬೇಕಾಗುತ್ತೆ. ಇವೆರಡು ಕೂಡ ಪ್ಯಾರಾಮೀಟರ್ಸು ಈ ಒಂದು ಫಂಕ್ಷನ್ಗೆ ಬೇಕಾಗುತ್ತೆ. ಸೊ ಸ್ಟೆಪ್ ನಂಬರ್ 1, ಸೆಟ್ ಐ ಈಸ್ ಇಕ್ವಲ್ ಟು 0 ಅಂದರೆ ಇಟರೇಷನ್ ಈಕ್ವಲ್ ಟು 0 ಅಂದರೆ ಮೊದಲನೇ ಪಾಸು 0 ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ವೈಲ್ ಐ ಲೆಸ್ ದ್ಯಾನ್ ಎನ್. ಸೊ ಐ ಅನ್ನೋದು ವ್ಯಾಲ್ಯೂ ಇನಿಷಿಯಲಿ 0 ಇದೆ, ಲೆಸ್ ದ್ಯಾನ್ ಎನ್ ಫಾರ್ ಎಕ್ಸಾಂಪಲ್ 6 ಅಂತ ತೊಗೊಳ್ಳೋಣ. ಸೊ ಎನ್ ವ್ಯಾಲ್ಯೂ 6 ಅಂದರೆ 6 ಎಲಿಮೆಂಟ್ಸ್ ಇದೆ ಅಂತ ತಿಳ್ಕೊಂಡ್ರೆ ಸೊ 0 ಲೆಸ್ ದ್ಯಾನ್ 6 ಅನ್ನೋದು ಕಂಪ್ಯಾರಿಷನ್ ನಡೀತೆ. ಸೊ ಅಲ್ಲಿ ಕಂಡೀಷನ್ ಚೆಕ್ ಆದಾಗ ಕಂಡೀಷನ್ ಟ್ರೂ ಆಗುತ್ತೆ. ಕಂಡೀಷನ್ ಟ್ರೂ ಆದಾಗ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ರಿಪೀಟ್ ಸ್ಟೆಪ್ಸ್ 3 to 8 ಅನ್ನೋದು ಬರುತ್ತೆ. ಸೊ ಸ್ಟೆಪ್ 3ನಲ್ಲಿ ಏನು ಬರ್ತಿದ್ದೀವಿ, ಸೆಟ್ ಜೆ ಇಸ್ ಇಕ್ವಲ್ ಟು 0. ಇಲ್ಲಿ ಜೆ ಲೂಪನ್ನು ತಗೋತಾ ಇದ್ವಿ. ಜೆ ಅನ್ನೋ ವೇರಿಯಬಲ್ ಅಲ್ಲಿ ನಾವು ಎಲಿಮೆಂಟನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಇನಿಷಿಯಲಿ 0 ಅಂತ ಹೇಳಿದ್ರೆ ಇಂಡೆಕ್ಸ್ ವ್ಯಾಲ್ಯೂ 0 ಅಂದರೆ ಫಸ್ಟ್ ಎಲಿಮೆಂಟ್ ಇನ್ ದ ಲಿಸ್ಟ್. ಸೊ 0 ಇಂಡೆಕ್ಸ್ ಅಂತ ಹೇಳಿದ್ರೆ ಮೊದಲನೇ ಎಲಿಮೆಂಟನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ನಾವು ಅಗೇನ್ ವೈಲ್ ಕಂಡೀಷನ್ ತೊಗೊಂಡಾಗ ವೈಲ್ ಲೂಪಿಂಗ್ನಲ್ಲಿ ಜೆ ಲೆಸ್ ದ್ಯಾನ್ ಎನ್ ಮೈನಸ್ ಐ ಮೈನಸ್ 1. ಸೊ ಜೆ ವ್ಯಾಲ್ಯೂ ಇನಿಷಿಯಲಿ 0 ಇದೆ. ಸೊ ದೆನ್ ಲೆಸ್ ದ್ಯಾನ್ ಇಲ್ಲಿ ಎನ್ ವ್ಯಾಲ್ಯೂ 6 ಅಂತ ಹೇಳಿದ್ವಿ, 6 ಮೈನಸ್ ಐ ವ್ಯಾಲ್ಯೂ ಆಲ್ರೆಡಿ 0 ಕೊಟ್ಟಿದ್ವಿ. ಸೊ 6 ಮೈನಸ್ 0 ಮೈನಸ್ 1, ಸೊ ಅಲ್ಲಿಗೆ 5 ಬರುತ್ತೆ. ಸೊ ಅಂದರೆ 0 ಇಂಡೆಕ್ಸಿಂದ ಶುರು ಮಾಡಿದ್ರೆ ಸೊ ಲಾಸ್ಟ್ ಇಂಡೆಕ್ಸ್ 5ವರೆಗೂ ಇರುವಂಥ ಎಲ್ಲ ಎಲಿಮೆಂಟನ್ನು ನಾವು ಇಲ್ಲಿ ಸೊ ಕಂಪ್ಯಾರಿಷನ್ಗೆ ತಗೋತಾ ಹೋಗ್ತೀವಿ. ಸೊ ಈ ಕಂಡೀಷನ್ನು ನಮಗೆ ಟ್ರೂ ಆದಮೇಲೆ ರಿಪೀಟ್ ಸ್ಟೆಪ್ಸ್ 5 to 7. ಸೊ 5, 6, 7 ಈ 3 ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ 3 ಸ್ಟೆಪ್ನ ನಾವು ಸೊ ಬಬಲ್ ಸಾರ್ಟ್ಗೆ ಬೇಕಾದಂಥ ಲಾಜಿಕ್ ಅಂತ ಹೇಳ್ಬೋದು. ಸೊ ಫಿಫ್ತ್ ಸ್ಟೇಟ್ಮೆಂಟು ಏನಂತ ಹೇಳಿದೆ, ಫಿಫ್ತ್ ಸ್ಟೆಪ್ ಏನಪ್ಪ ಅಂದರೆ ಇಫ್ ನಮ್ ಲಿಸ್ಟ್ ಆಫ್ ಜೆ ಅಂದರೆ ಜೆ ಅಂದರೆ ಇನಿಷಿಯಲಿ 0. ಸೊ 0 ಇಂಡೆಕ್ಸ್ನಲ್ಲಿ ಇರುವಂಥ ಮೊದಲನೇ ನಂಬರ್ ಈಸ್ ಗ್ರೇಟರ್ ದ್ಯಾನ್ ನಂಬರ್ ಲಿಸ್ಟ್ ಆಫ್ ಜೆ ಪ್ಲಸ್ 1. ಸೊ 0 ಪ್ಲಸ್ 1 ಅಂದರೆ ಎರಡನೇ ಎಲಿಮೆಂಟ್ ಲಿಸ್ಟಲ್ಲಿ ಇರತಕ್ಕಂಥ ಎರಡನೇ ಎಲಿಮೆಂಟ್ ಜೊತೆ ಕಂಪ್ಯಾರಿಷನ್ ಮಾಡಿದಾಗ ಅಕಸ್ಮಾತ್ ಈ ಕಂಡೀಷನ್ ಏನಾದರೂ ಟ್ರೂ ಆದಾಗ ದೆನ್ ಸ್ವ್ಯಾಪ್ ಮಾಡಬೇಕಾಗುತ್ತೆ. ಸೊ ಸ್ವ್ಯಾಪ್ ವಿತಿನ್ ಪ್ಯಾರಾಂಥಿಸಿಸ್ ನಮ್ ಲಿಸ್ಟ್ ಆಫ್ ಜೆ ಕಾಮ ನಮ್ ಲಿಸ್ಟ್ ಆಫ್ ಜೆ ಪ್ಲಸ್ 1. ಸೊ ಇವೆರಡು ನಂಬರು ಕೂಡ ಸ್ವ್ಯಾಪ್ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಜೆ ಸೆಟ್ ಜೆ ಇಸ್ ಟು ಜೆ ಪ್ಲಸ್ 1 ಪೊಸಿಷನ್ ನಾವು ಶಿಫ್ಟ್ ಮಾಡಿದಾಗ ಸೊ ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಆ್ಯಂಡ್ ಥರ್ಡ್ ಎಲಿಮೆಂಟ್ಗೆ ನಾವು ಕಂಪ್ಯಾರಿಷನ್ ಮಾಡಬೇಕಾಗುತ್ತೆ. ಸೊ ಸೆಟ್ ಜೆ ಇಸ್ ಟು ಜೆ ಪ್ಲಸ್ 1 ಇನ್ಕ್ರಿಮೆಂಟ್ ಆದ ತಕ್ಷಣ ಮತ್ತೆ ಜೆ ಲೂಪ್ಗೆ ಅಂದರೆ ವೈಲ್ ಲೂಪ್ಗೆ ಬರುತ್ತೆ. ಸೊ ನಾವು ಜೆ ವ್ಯಾಲ್ಯೂ ಈಸ್ 1 ಆಗಿರುತ್ತೆ. ಸೊ ನಾವು 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಅಂತ ಬರುತ್ತೆ. ಸೊ ಕಂಡೀಷನ್ ಟ್ರೂ ಆದಾಗ ಮತ್ತೆ ಇಫ್ ನಮ್ ಲಿಸ್ಟ್ ಆಫ್ 1 ಅಂದರೆ ಸೆಕೆಂಡ್ ಎಲಿಮೆಂಟ್ ಈಸ್ ಗ್ರೇಟರ್ ದ್ಯಾನ್ ನಮ್ ಲಿಸ್ಟ್ ಆಫ್ 1 ಪ್ಲಸ್ 1 ದಟ್ ಈಸ್ ಥರ್ಡ್ ಎಲಿಮೆಂಟ್, ಇವೆರಡು ಕಂಪ್ಯಾರಿಷನ್ ನಡೀತೆ. ಈ ರೀತಿಯಾಗಿ ಸೊ ಪ್ರತಿಯೊಂದು ಎಲಿಮೆಂಟಿಗೂ ಕೂಡ ನಾವು ಕಂಪ್ಯಾರಿಷನ್ ಮಾಡಿಕೊಂಡು ಅಡ್ಜಸೆಂಟ್ ಎಲಿಮೆಂಟ್ ಜೊತೆ ಕಂಪ್ಯಾರಿಷನ್ ಮಾಡ್ತಾ ಬಂದು ಸೊ ನೆಸೆಸಿಟಿ ಇದ್ದ ಕಡೆ ಎಲ್ಲ ಸ್ವ್ಯಾಪಿಂಗ್ ನಡೀತೆ. ಸೊ ನೆಸೆಸಿಟಿ ಇಲ್ಲ ಅಂದ ಕಡೆ ಸೊ ಸ್ವ್ಯಾಪಿಂಗ್ ಆಗೋದಿಲ್ಲ. ಸೊ ಈ ಸ್ಟೆಪ್ಸ್ ಎಲ್ಲ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆದಮೇಲೆ ಲಾಸ್ಟ್ಲಿ ಸೊ ಒಂದು ಕಂಪ್ಲೀಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ 8ಗೆ ಬರ್ತೀವಿ. ಸೊ ಸೆಟ್ ಐ ಇಸ್ ಇಕ್ವಲ್ ಟು ಐ ಪ್ಲಸ್ 1 ಅಂದರೆ ಸೆಕೆಂಡ್ ಪಾಸ್ಗೆ ನಾವು ಹೋಗ್ಬೇಕಂತಾದಾಗ ಐ ವ್ಯಾಲ್ಯೂ ಈ ಐ ಈಸ್ ಇಕ್ವಲ್ ಟು ಐ ಪ್ಲಸ್ 1 ಅಂತ ಮಾಡ್ತೀವಿ. ಸೊ 0 ಪ್ಲಸ್ 1 ಅಂದರೆ ಸೊ 1, ಸೊ ಅಂದರೆ ಸೆಕೆಂಡ್ ರೌಂಡ್ ಅಂತೇಳಿ. ಸೊ ದಿಸ್ ವೆರಿ ವೆರಿ ಸಿಂಪಲ್ ಅಲ್ಗಾರಿಥಮ್ ಟು ಪರ್ಫಾರ್ಮ್ ದಿಸ್ ಬಬಲ್ ಸಾರ್ಟ್. ಸೊ ಇಲ್ಲಿ ಬಬಲ್ ಸಾರ್ಟ್ ಅನ್ನೋದು ನೇಮ್ ಏನಕ್ಕಪ್ಪ ಬಂತು ಅಂತಂದರೆ
ಸೊ ಆ್ಯಕ್ಚುಲಿ ವಾಟರ್ ಸರ್ಫೇಸ್ ಲೆವೆಲಲ್ಲಿ ನಮಗೆ ಏರ್ ಬಬಲ್ಸ್ಗಳನ್ನ ಮೇಲೆ ಬಂದು ಕೂರೋದನ್ನು ನಾವು ನೋಡ್ತೀವಿ. ಸೊ ಏನಕ್ಕೆ ಅಂತಂದರೆ ಅಲ್ಲಿ ಒಂದಷ್ಟು ಏರನ್ನು ಫಿಲ್ ಆಗಿರುತ್ತೆ. ಸೊ ಯಾವಾಗ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅದು ಸರ್ಫೇಸ್ ಲೇಯರ್ಗೆ ಬಂದು ಸೊ ಪೊಸಿಷನ್ ತೊಗೊಂಡಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಹೆವಿ ವ್ಯಾಲ್ಯೂಸ್ ಅಥವಾ ಗ್ರೇಟರ್ ವ್ಯಾಲ್ಯೂಸು ಸೊ ಆಲ್ಮೋಸ್ಟ್ ಆಲ್ ರೈಟ್ ಮೋಸ್ಟ್ ಲಿಸ್ಟಲ್ಲಿ ಸೊ ನಮಗೆ ಸ್ಟೋರ್ ಆಗ್ತಾ ಬರುತ್ತೆ. ಗ್ರೇಟರ್ ನಂಬರ್ಗಳೆಲ್ಲವೂ ಕೂಡ ರೈಟ್ ಮೋಸ್ಟ್ ಪೊಸಿಷನ್ನಲ್ಲಿ ಸ್ಟೋರ್ ಆಗ್ತಾ ಬರುತ್ತೆ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಅಸೈನ್ ಸಾರ್ಟ್ ದಟ್ ಎಲಿಮೆಂಟ್ಸ್ ಇನ್ ದ ಅಸೆಂಡಿಂಗ್ ಆರ್ಡರ್ಲಿ ನಾವು ಅರೇಂಜ್ ಮಾಡೋದ್ರಿಂದ ಗ್ರೇಟರ್ ನಂಬರ್ಗಳೆಲ್ಲವೂ ಕೂಡ ಆದಷ್ಟು ರೈಟ್ ಮೋಸ್ಟಲ್ಲಿ ಪ್ಲೇಸ್ ಆಗ್ತಾ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ನಮಗೆ ಲೋಯರ್ ವ್ಯಾಲ್ಯೂಗಳು ಸ್ಟೋರ್ ಆಗ್ತಾ ಬರುತ್ತೆ. ಸೊ ದಿಸ್ ದ ಅಲ್ಗಾರಿಥಮ್ ಫಾರ್ ಬಬಲ್ ಸಾರ್ಟ್. ಸೊ ಇದನ್ನು ಅಲ್ಗಾರಿಥಮ್ನ ನಾವು ಯುಟಿಲೈಸ್ ಮಾಡಿಕೊಂಡು ಅದನ್ನೇ ಹೆಲ್ಪ್ ತಗೊಂಡು ಸೊ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತಂದರೆ, ಸೊ ಲೆಟ್ ಅಸ್ ಡಿಫೈನ್ ದ ಬಬಲ್ ಸಾರ್ಟ್ ಫಂಕ್ಷನ್. ಡಿಫೈನ್ ಬಬಲ್ ಸಾರ್ಟ್. ಸೊ ವಿ ನೀಡ್ ಅ ಲಿಸ್ಟ್. ಸೊ ಲಿಸ್ಟ್ ಅನ್ನೋದು ಒಂದು ಇನ್ಪುಟನ್ನು ತಗೋತೀವಿ ನಾವು ಎನ್ ಅಂತ ಹೇಳಿದ್ರೆ. ಸೊ ಇಟ್ ಇಸ್ ದ ಲೆಂತ್ ಆಫ್ ದ ಲಿಸ್ಟ್. ಸೊ ಲಿಸ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದನ್ನು ನಾವು ಎನ್ನಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ. ನಾವು ಫಾರ್ ಐ ಇನ್ ರೇಂಜ್ ಆಫ್ ಎನ್. ಸೊ ಐ ಅನ್ನೋದು ನಂಬರ್ ಆಫ್ ಪಾಸಸ್. ಸೊ ಎಲ್ಲಿವರೆಗೆ ಅಂತಂದರೆ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಎಲ್ಲಿವರೆಗೆ ಅಲ್ಲಿವರೆಗೂ ನಾವು ಪಾಸಸ್ ಚೆಕ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಫಾರ್ ಜೆ ಇನ್ ರೇಂಜ್ 0, ಎನ್ ಮೈನಸ್ ಐ ಮೈನಸ್ 1. ಸೊ ಜೆ ಲೂಪ್ ಅನ್ನೋದು ಸೊ ಎಲಿಮೆಂಟ್ಗಳನ್ನ ನಾವು ಕನ್ಸಿಡರ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಹಿಯರ್ ಸೈಜ್ ಮೈನಸ್ ಐ ಮೈನಸ್ 1 ಏನಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ದ ಲಾಸ್ಟ್ ಐ ಎಲಿಮೆಂಟ್ಸ್ ಆರ್ ಆಲ್ರೆಡಿ ಸಾರ್ಟೆಡ್. ಸೊ ಐ ಎಲಿಮೆಂಟ್ ಆಲ್ರೆಡಿ ಸಾರ್ಟ್ ಆಗಿರೋದ್ರಿಂದ ಸೊ ಎನ್ ಮೈನಸ್ ಐ ಮೈನಸ್ 1 ಅದನ್ನು ತೊಗೊಂಡಿರ್ತೀವಿ. ಸೊ ಇಫ್ ಲಿಸ್ಟ್ 1 ಆಫ್ ಜೆ ಈಸ್ ಗ್ರೇಟರ್ ದನ್ ಲಿಸ್ಟ್ 1 ಆಫ್ ಜೆ ಪ್ಲಸ್ 1, ಇವೆರಡು ಎಲಿಮೆಂಟು ಅಂದರೆ ಫಸ್ಟ್ ಎಲಿಮೆಂಟು ಮತ್ತು ಸೆಕೆಂಡ್ ಎಲಿಮೆಂಟನ್ನು ಕಂಪ್ಯಾರಿಷನ್ಗೆ ನಾವು ತೊಗೊಂಡಿದ್ದೀವಿ. ಸೊ ಇನ್ ಕೇಸ್ ಈ ಕಂಡೀಷನ್ ಏನಾದರೂ ಟ್ರೂ ಆದರೆ ನಾವು ಸ್ವಾಪ್ ಎಲಿಮೆಂಟ್ಸ್ ಅಟ್ ಜೆ ಪೊಸಿಷನ್ ವಿತ್ ಜೆ ಪ್ಲಸ್ 1. ಸೊ ಜೆ ಅಲ್ಲಿದ್ದಂಥ ಎಲಿಮೆಂಟನ್ನು ಜೆ ಪ್ಲಸ್ 1ಗೆ ಶಿಫ್ಟ್ ಮಾಡ್ತೀವಿ. ಸೊ ಜೆ ಪ್ಲಸ್ 1ಅಲ್ಲಿ ಇದ್ದಿದ್ದ ಎಲಿಮೆಂಟು ಜೆಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಾವು ಪ್ರೋಗ್ರಾಮಿಂಗ್ನಲ್ಲಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಸ್ವಾಪ್ ಫಂಕ್ಷನ್, ಸೊ ವಿ ಕ್ಯಾನ್ ಯೂಸ್ ದಿಸ್ ಕರೆಸ್ಪಾಂಡಿಂಗ್ ವೇರಿಯಬಲ್ ಅಸೈನ್ಮೆಂಟ್ಸ್. ಸೊ ಲಿಸ್ಟ್ 1 ಜೆ ಲಿಸ್ಟ್ 1 ಜೆ ಪ್ಲಸ್ 1 ಇಟ್ ಶುಡ್ ಈಕ್ವಲ್ ಟು ಲಿಸ್ಟ್ 1 ಜೆ ಪ್ಲಸ್ 1 ಲಿಸ್ಟ್ 1 ಜೆ. ಸೊ ಅಂದರೆ ಸೊ ಎಲ್ ಎಚ್ ಎಲ್ಸಲ್ಲಿರುವಂಥ ವೇರಿಯಬಲ್ಸ್ಗಳು ಸೊ ಆರ್ ಎಚ್ ಎಲ್ಸಲ್ಲಿರೋ ವ್ಯಾಲ್ಯೂಗಳನ್ನು ಕರೆಸ್ಪಾಂಡಿಂಗ್ ಆಗಿ ಅಸೈನ್ ಮಾಡ್ಕೊಳ್ಳುತ್ತೆ. ಅಂದರೆ ಲಿಸ್ಟ್ 1 ಆಫ್ ಜೆಗೆ ಲಿಸ್ಟ್ 1 ಆಫ್ ಜೆ ಪ್ಲಸ್ 1 ಆರ್ ಎಚ್ ಎಸ್ ಇರೋದು ಅಸೈನ್ ಆಗುತ್ತೆ. ಅಗೇನ್ ಲಿಸ್ಟ್ 1 ಆಫ್ ಜೆ ಪ್ಲಸ್ 1 ವೇರಿಯಬಲ್ಗೆ ಸೊ ರೈಟ್ ಸೈಡ್ ಇರ್ತಕ್ಕಂಥ ಲಿಸ್ಟ್ 1 ಆಫ್ ಜೆ ವ್ಯಾಲ್ಯೂ ಅಸೈನ್ ಆಗ್ತಾ ಬರುತ್ತೆ. ಸೊ ಇವಿಷ್ಟು ಕೂಡ ನಾವು ಬಬಲ್ ಸಾರ್ಟ್ಗೆ ಬರೆಯುವಂಥ ಫಂಕ್ಷನ್ಸ್ ಅಥವಾ ಲಾಜಿಕ್ ಅಂತ ಹೇಳ್ಬೋದು. ಸೊ ಇದೆಲ್ಲವೂ ಕೂಡ ಫಂಕ್ಷನ್ ಡೆಫಿನೇಷನ್ ಕಂಪ್ಲೀಟ್ ಆದಮೇಲೆ ಸೊ ಔಟ್ಸೈಡ್ ದ ಡೆಫಿನೇಷನ್ ಸೊ ನಂಬರ್ ಲಿಸ್ಟನ್ನು ನಾವೊಂದು ಕ್ರಿಯೇಟ್ ಮಾಡ್ಕೊತೀವಿ. ಸೊ ನಂಬರ್ ಲಿಸ್ಟಲ್ಲಿ ಬೇಕಾದಂಥ ಕೆಲವೊಂದಷ್ಟು ಎಲಿಮೆಂಟ್ಸನ್ನು ನಾವು ಈ ರೀತಿ ಸ್ಟೋರ್ ಮಾಡ್ಕೊಬೋದು. ಸೊ ಲಿಸ್ಟಲ್ಲಿ ನಾವು ಸ್ಟೋರ್ ಮಾಡ್ತಾ ಇದ್ದೀವಿ ಬಿಕಾಸ್ ವಿ ಆರ್ ಯೂಸಿಂಗ್ ದ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ನಾವು ಇಲ್ಲಿ ಲಿಸ್ಟ್ ಡೈರೆಕ್ಟ್ ಟೈಪ್ನ ತೊಗೊಳ್ತಾ ಇದ್ದೀವಿ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿ 6 ಎಲಿಮೆಂಟ್ಸ್ ತೊಗೊಂಡಿದ್ದೀವಿ. 8, 7, 13, 1, -9, 4 ಅಂತ. ನೆಕ್ಸ್ಟು ಬಬಲ್ ಅಂಡರ್ಸ್ಕೋರ್ ಸಾರ್ಟ್ ಇಲ್ಲಿ ಡಿಫೈನ್ ಮಾಡಿರುವಂಥ ಫಂಕ್ಷನ್ ನೇಮನ್ನು ಮತ್ತೆ ಇಲ್ಲಿ ಕಾಲ್ ಮಾಡಬೇಕಾಗುತ್ತೆ. ಸೊ ವಿತ್ ಪ್ಯಾರಾಮೀಟರ್ ಸೊ ನಂಬರ್ ಲಿಸ್ಟ್ ಅಂತ ಇಲ್ಲಿ ನಾವು ನೇಮ್ ಕೊಟ್ಟಿದ್ವಿ. ಸೊ ದ್ಯಾಟ್ ಲಿಸ್ಟ್ ವಿಲ್ ಬಿ ಕರೆಸ್ಪಾಂಡಿಂಗ್ ವಿತ್ ದಿಸ್ ಲಿಸ್ಟ್ 1. ಸೊ ಪ್ರಿಂಟ್ ದ ಸಾರ್ಟೆಡ್ ಲಿಸ್ಟ್. ಸೊ ಸಾರ್ಟೆಡ್ ಲಿಸ್ಟ್ ಏನು ಬರುತ್ತೆ ಅದನ್ನು ನಾವಿಲ್ಲಿ ಪ್ರಿಂಟ್ ಮಾಡ್ತೀವಿ. ಓಕೆ. ಸೊ ಪ್ರತಿಯೊಂದು ಎಲಿಮೆಂಟು ನಾವು ರೀಡ್ ಮಾಡ್ತಾ ಹೋಗಬೇಕು ಅಥವಾ ಟ್ರಾವರ್ಸ್ ಮಾಡಿಕೊಂಡು ಡಿಸ್ಪ್ಲೇ ಮಾಡಬೇಕಂದ್ರೆ ಸೊ ಇಲ್ಲಿ ನಾವು ಮತ್ತೆ ಐ ಲೂಪನ್ನು ಬಳಸಬೇಕಾಗುತ್ತೆ. ಫಾರ್ ಐ ಇನ್ ರೇಂಜ್ ಲೆಂತ್ ಆಫ್ ನಮ್ ಲಿಸ್ಟ್ ನಾವು ಪ್ರಿಂಟ್ ನಮ್ ಲಿಸ್ಟ್ ಆಫ್ ಐ ಈಸ್ ಎಂಡ್ ಆಫ್ ಈ ದಟ್ ಈಕ್ವಲ್ ಟು ಸ್ಪೇಸ್ ಡಬಲ್ ಕೋಟ್ಸ್. ಇದು ಪ್ರೋಗ್ರಾಮಿಂಗ್ ಕೋಡ್ ಫಾರ್ ಬಬಲ್ ಸಾರ್ಟ್. ಸೊ ನೆಕ್ಸ್ಟ್ ಸಾರ್ಟಿಂಗ್ ಟೆಕ್ನಿಕ್ ಈಸ್ ಅ ಸೆಲೆಕ್ಷನ್ ಸಾರ್ಟ್. ಇಲ್ಲಿ ಸೆಲೆಕ್ಷನ್ ಸಾರ್ಟ್ಗೂ ಮತ್ತು ಬಬಲ್ ಸಾರ್ಟ್ಗೆ ಏನಪ್ಪ ವ್ಯತ್ಯಾಸ ಅಂತಂದರೆ ಸೊ ನಮಗೆ ಆ ಬಬಲ್ ಸಾರ್ಟ್ನಲ್ಲಿ ಅಡ್ಜಸೆಂಟ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿಕೊಂಡು ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ. ಸಪೋಸ್ ಇನ್ ಕೇಸು ಬಿಗ್ಗರ್ ವ್ಯಾಲ್ಯೂಸ್ ನಾವು ತೊಗೊಂಡ್ರೆ ಸೊ ಇಟ್ಸ್ ಗೋಯಿಂಗ್ ಟು ಟೇಕ್ ಮೋರ್ ಟೈಮ್, ಅತಿ ಹೆಚ್ಚಿನ ಸಮಯನ ತೊಗೊಳುತ್ತೆ ಯಾವುದು ಬಬಲ್ ಸಾರ್ಟ್ ಅನ್ನು. ಸೊ ಇನ್ ಕೇಸ್ ಆಫ್ 100 ನಂಬರ್ಸ್ ತೊಗೊಂಡ್ರೆ, ಇನ್ ಕೇಸ್ ಆಫ್ 1000 ನಂಬರ್ಸ್ ತೊಗೊಂಡ್ರೆ ಸೊ ಸಾರ್ಟಿಂಗ್ ಟೈಮ್ ವಿಲ್ ಟೇಕ್ ಮೋರ್. ಸೊ ಸಮಯ ಜಾಸ್ತಿ ತೊಗೊಳುತ್ತೆ. ಸೊ ಅದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರನೇ ನಾವೀಗ ಸೆಲೆಕ್ಷನ್ ಸಾರ್ಟ್ ಟೆಕ್ನಿಕನ್ನು ಕಲಿತಾ ಹೋಗ್ತೀವಿ. ಸೊ ಈ ಸೆಲೆಕ್ಷನ್ ಸಾರ್ಟ್ಗೆ ಏನಂತ ಹೇಳ್ತೀವಿ ಅಂತಂದರೆ ಸೊ ಸೆಲೆಕ್ಷನ್ ಸಾರ್ಟ್ ಈಸ್ ಅನದರ್ ಸಾರ್ಟಿಂಗ್ ಟೆಕ್ನಿಕ್. ಟು ಸಾರ್ಟ್ ಎ ಲಿಸ್ಟ್ ಹ್ಯಾವಿಂಗ್ n ಎಲಿಮೆಂಟ್ಸ್ ದ ಸೆಲೆಕ್ಷನ್ ಸಾರ್ಟ್ ಮೇಕ್ಸ್ n-1. ಇಲ್ಲೂ ಕೂಡ ಅಷ್ಟೇ ಸಪೋಸ್ n ನಂಬರ್ ಆಫ್ ಎಲಿಮೆಂಟ್ಸ್ ನಾವು ಇಲ್ಲಿ ತೊಗೊಳ್ತೀವಿ ಅಂತಂದರೆ n-1
ಅನ್ನಷ್ಟು ಸೊ ನಂಬರ್ ಆಫ್ ಪಾಸಸ್ ಇದರಲ್ಲೂ ಕೂಡ ತೊಗೊಳ್ತೀವಿ. ಸೊ ಇಲ್ಲಿ ಉದಾಹರಣೆಗೆ ಫಸ್ಟ್ ಪಾಸ್ ಅಂತ ನಾವು ತೊಗೊಂಡಿದ್ದೀವಿ. ಇಲ್ಲಿ ಫಸ್ಟ್ ಪಾಸ್ನಲ್ಲಿ ಇರುವಂಥ ಲಿಸ್ಟನ್ನು ನಾವು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ 1, 10, 23, -2 ಅಂತ 4 ಎಲಿಮೆಂಟ್ ತೊಗೊಂಡಿದ್ವಿ. ಸೊ ಲೆಫ್ಟ್ ಮೋಸ್ಟ್ ಎಲಿಮೆಂಟನ್ನ ನಾವು ಸಾರ್ಟೆಡ್ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊತೀವಿ. ಆ್ಯಂಡ್ ಉಳಿದಂಥ ಎಲ್ಲ ಎಲಿಮೆಂಟ್ಸ್ ಕೂಡ ನಾವು ಅನ್ಸಾರ್ಟೆಡ್ ಅರೇ ಅಂತ ಕರಿತೀವಿ. ಸೊ ಮೊದಲನೇ ಪಾಸಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ಪಾಸಲ್ಲಿ ಏನಾಗುತ್ತೆ ಅಂದರೆ, ಸೊ ಅನ್ಸಾರ್ಟೆಡಲ್ಲಿ ಇರುವಂಥ ಮಿನಿಮಮ್ ಎಲಿಮೆಂಟ್, ಅತಿ ಕಡಿಮೆ ಇರುವಂಥ ಎಲಿಮೆಂಟನ್ನು ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಸೆಲೆಕ್ಟ್ ಮಾಡಿದಾಗ ಯಾವ್ದು ಸಿಗುತ್ತೆ ಅಂದರೆ -2 ಸಿಗುತ್ತೆ. ಆ -2 ಅನ್ನೋದನ್ನು ಲೆಫ್ಟ್ ಮೋಸ್ಟಲ್ಲಿ ನಾವು ಯಾವುದು ಸಾರ್ಟೆಡ್ ಎಲಿಮೆಂಟ್ ಡಿಸೈನ್ ಮಾಡಿದ್ವಿ 1 ಅನ್ನೋದು, ಅದ್ರ ಜೊತೆ ಕಂಪೇರ್ ಮಾಡಿದಾಗ ಸೊ -2 ಅನ್ನೋದು ಲೆಸ್ ಇರೋದ್ರಿಂದ ಆ -2 ಅನ್ನೋದು 1 ಪ್ಲೇಸಿಗೆ ಬರುತ್ತೆ. 1 ಅನ್ನೋದು ಸೊ -2 ಇದ್ದಂಥ ಪ್ಲೇಸ್ಗೆ ಅನ್ಸಾರ್ಟೆಡ್ ಲಿಸ್ಟ್ಗೆ ಶಿಫ್ಟ್ ಆಗಿಬಿಡುತ್ತೆ. ಸೊ ಇದನ್ನು ನಾವು ಮೊದಲನೇ ಪಾಸ್ ಅಂತ ಹೇಳ್ತೀವಿ. ಮತ್ತು ಸೆಕೆಂಡ್ ಪಾಸಿಗೆ ಬಂದರೆ ಸೊ -2 ಪ್ರಾಪರಾಗಿ ಸಾರ್ಟೆಡ್ ಅರೇನಲ್ಲಿ ಬಂದು ಪ್ಲೇಸ್ ಆಗಿರುತ್ತೆ. ಇನ್ನು ಉಳಿದಂಥ 10, 23 ಮತ್ತು 1ನಲ್ಲಿ ಈ ಮೂರು ಕೂಡ ಅನ್ಸಾರ್ಟೆಡ್ ಅರೇಲಿ ಇರುವಂಥ ನಂಬರ್ಸ್ ಅಂತ ಅನ್ಕೋಬೇಕಾಗುತ್ತೆ. ಸೊ ಅದರಲ್ಲೂ ಮತ್ತೆ ಮಿನಿಮಮ್ ಎಲಿಮೆಂಟ್ ಯಾವುದು ಅನ್ನೋದನ್ನು ಮತ್ತೆ ಸೆಲೆಕ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಸೊ 1 ಅನ್ನೋದು ಮಿನಿಮಮ್ ಎಲಿಮೆಂಟ್ ಆಗಿರುತ್ತೆ. ಆ ಮಿನಿಮಮ್ ಎಲಿಮೆಂಟನ್ನು ನಾವು ಲೆಫ್ಟ್ ಮೋಸ್ಟ್ ಇನ್ ದ ಅನ್ಸಾರ್ಟೆಡ್ ಅರೇ. ಸೊ ಅನ್ಸಾರ್ಟೆಡಲ್ಲಿ ಇರುವಂಥ ಲೆಫ್ಟ್ ಮೋಸ್ಟ್ ಎಲಿಮೆಂಟ್ ಯಾವುದಪ್ಪ ಅಂದರೆ 10. ಸೊ 10 ಜೊತೆ ಕಂಪ್ಯಾರಿಸನ್ ಮಾಡಿದಾಗ ಸೊ 10 ಅನ್ನೋದು ಗ್ರೇಟರ್ ಆಗುತ್ತೆ. ಸೊ 1 ಮಿನಿಮಮ್ ಇದೆ, ಅದು ಸೊ 10 ಅನ್ನೋದು ಸೊ ಗ್ರೇಟರ್ ನಂಬರ್ ಆಗಿರುತ್ತೆ. 1 ಅನ್ನೋದು ಮಿನಿಮಮ್ ನಂಬರ್ ಆಗಿರೋದ್ರಿಂದ ಸ್ವ್ಯಾಪಿಂಗ್ ನಡೆಯುತ್ತೆ. ಸೊ 1 ಅನ್ನೋದು ಸೊ 10 ಪ್ಲೇಸಿಗೆ ಬರುತ್ತೆ. ಸೊ 10 ಅನ್ನೋದು 1 ಪ್ಲೇಸಿಗೆ ಶಿಫ್ಟ್ ಆಗುತ್ತೆ. ಈಗ -2 ಮತ್ತು 1 ಅನ್ನೋದು ಸಾರ್ಟೆಡ್ ಲಿಸ್ಟಲ್ಲಿ ಬರುತ್ತೆ. ಸೊ ಉಳಿದಂಥ 23 ಮತ್ತು 10 ಅನ್ನೋದು ಅನ್ಸಾರ್ಟೆಡ್ ಅರಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಪಾಸಿಗೆ ಬಂದಾಗ ಮತ್ತೆ ಅನ್ಸಾರ್ಟೆಡ್ ಲಿಸ್ಟ್ನಲ್ಲಿ ಅತಿ ಮಿನಿಮಮ್ ಯಾವುದಪ್ಪ ಎಲಿಮೆಂಟ್ ಅಂದರೆ 10. ಆ 10ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಸೊ ಅನ್ಸಾರ್ಟೆಡ್ನಲ್ಲಿ ಲೆಫ್ಟ್ ಮೋಸ್ಟ್ ಎಲಿಮೆಂಟ್ ಯಾವುದು ಅಂದಪ್ಪ ಅಂದರೆ ಈಗ 23 ಜೊತೆ ಕಂಪೇರ್ ಮಾಡಿದಾಗ 10 ಮತ್ತೆ ಇಲ್ಲಿ ಸ್ವ್ಯಾಪಿಂಗ್ ತೊಗೊಳುತ್ತೆ. ಸೊ ಸ್ವ್ಯಾಪಿಂಗ್ ತೊಗೊಂಡ್ಮೇಲೆ ಸೊ -2, 1 ಮತ್ತು 10 ಅನ್ನೋದೆಲ್ಲವೂ ಕೂಡ ಸಾರ್ಟೆಡ್ ಲಿಸ್ಟ್ ಆಫ್ ಅರೇ ಅಂತ ಆಗುತ್ತೆ. ಸೊ ಇಲ್ಲಿ 23 ಅನ್ನೋದು ಅನ್ಸಾರ್ಟೆಡ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಪಾಸಲ್ಲಿ ಸೊ ಅನ್ಸಾರ್ಟೆಡಲ್ಲಿ ಲಾಸ್ಟ್ ಒಂದೇ ಒಂದು ಎಲಿಮೆಂಟ್ ಇರುತ್ತೆ. ಸೊ ಅದನ್ನು ಬೇರೆ ಯಾವುದೇ ಎಲಿಮೆಂಟಲ್ಲಿ ಕಂಪೇರ್ ಮಾಡೋಕ್ಕೆ ಯಾವುದೇ ಎಲಿಮೆಂಟ್ ಇರೋದಿಲ್ಲ. ಸೊ ಹಾಗಾಗಿ ಅದು ಕೂಡ ಕಂಪ್ಲೀಟ್ಲಿ ಸಾರ್ಟೆಡ್ ಅರೇಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಹೀಗೆ ಪ್ರತಿಯೊಂದು ಪಾಸಸ್ನಲ್ಲೂ ಕೂಡ ಸೊ ಪ್ರತಿಯೊಂದು ಅನ್ಸಾರ್ಟೆಡ್ ಲಿಸ್ಟ್ನಲ್ಲಿರುವಂಥ ಎಲಿಮೆಂಟಲ್ಲಿ ಅತಿ ಕಡಿಮೆ ಇರುವಂಥ ಅತಿ ಮಿನಿಮಮ್ ಎಲಿಮೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕಂಪ್ಯಾರಿಸನ್ ಮಾಡಿಕೊಂಡು ಲೆಫ್ಟ್ ಮೋಸ್ಟ್ ಆಫ್ ದ ಅನ್ಸಾರ್ಟೆಡ್ ಎಲಿಮೆಂಟ್ ಇದು ಕಂಪೇರ್ ಮಾಡಿಕೊಂಡು ಸ್ವ್ಯಾಪ್ ಮಾಡ್ತಾ ಬರ್ತದೆ. ಸೊ ಸ್ವ್ಯಾಪ್ ಆದಂಥ ಮಿನಿಮಮ್ ಎಲಿಮೆಂಟ್ ಎಲ್ಲವೂ ಕೂಡ ಸಾರ್ಟೆಡ್ ಲಿಸ್ಟ್ ಆಗಿ ಕ್ರಿಯೇಟ್ ಆಗ್ತಾ ಬರುತ್ತೆ. ಸೊ ಈ ಒಂದು ಟೆಕ್ನಿಕ್ ಏನು ಮಾಡುತ್ತೆ ಅಂತಂದರೆ ಟೈಮನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬರುತ್ತೆ. ಸಾರ್ಟಿಂಗ್ ಟೆಕ್ನಿಕ್ಸ್ನಲ್ಲಿ ಸಮಯ ಸ್ವಲ್ಪ ರೆಡ್ಯೂಸ್ ಆಗ್ತಾ ಬರುತ್ತೆ ಕಂಪೇರ್ ಟು ಬಬಲ್ ಸಾರ್ಟಲ್ಲಿ. ಸೊ ಇದು ಒಂದು ಬೆನಿಫಿಟ್ ಆಫ್ ದ ಸೆಲೆಕ್ಷನ್ ಸಾರ್ಟ್. ಸೊ ಇಲ್ಲಿ ಪಿಕ್ಚರ್ ರೆಪ್ರೆಸೆಂಟೇಷನ್ ಮಾಡಿರುವಂಥದ್ದಲ್ಲಿ ಸೊ ಲಿಟಲ್ ಬಿಟ್ ಗ್ರೀನ್ ಕಲರ್ ಇರುವಂಥದ್ದು ಸಾರ್ಟೆಡ್ ಅರೇ ಅಂತ ಹೇಳ್ತೀವಿ. ಸೊ ಪಿಂಕ್ ಕಲರ್ ಇರ್ತಕ್ಕಂಥದ್ದು ಸ್ಮಾಲೆಸ್ಟ್ ನಂಬರ್ ಇನ್ ಅನ್ಸಾರ್ಟೆಡ್ ಅರೇ, ಆ್ಯಂಡ್ ಬಾಕ್ಸ್ ವಿತೌಟ್ ಕಲರ್ ಇದ್ದಂಥದ್ದು ಕರೆಕ್ಟ್ ಪೊಸಿಷನ್ ಫಾರ್ ಸ್ಮಾಲೆಸ್ಟ್ ನಂಬರ್ ಇನ್ ಅನ್ಸಾರ್ಟೆಡ್ ಅರೇ ಅಂತ ಹೇಳ್ತೀವಿ. ಸೊ ಇದು ಕೂಡ ಸಾರ್ಟಿಂಗ್ ಟೆಕ್ನಿಕ್ನಲ್ಲಿ ಬರುವಂಥ ಸೆಕೆಂಡ್ ಮೆಥಡ್. ಸೊ ಅದೇ ಸೆಲೆಕ್ಷನ್ ಸಾರ್ಟನ್ನು ಯಾವ ರೀತಿ ನಾವು ಅಲ್ಗಾರಿಥಮ್ನ ಬರೀಬೇಕು ಅಂತ ಹೇಳಿದ್ರೆ ಸೊ ಸೆಟ್ i = 0 ಅಂದರೆ ನಂಬರ್ ಆಫ್ ಪಾಸಸ್ಸು 0ಇಂದ ಶುರು ಮಾಡ್ತಾ ಇದ್ದೀವಿ. ವೆನ್ i ಲೆಸ್ ದ್ಯಾನ್ n, ಸೊ 0 ಸ್ಟೆಪ್ ಅಂದರೆ ಐಟರೇಷನ್ 0 ಈಸ್ ಲೆಸ್ ದ್ಯಾನ್ n ಫಾರ್ ಎಕ್ಸಾಂಪಲ್ 4 ಎಲಿಮೆಂಟ್ಸ್ ಇತ್ತಲ್ಲ, ಸೊ 0 ಲೆಸ್ ದ್ಯಾನ್ 4 ಅಂತ ಕಂಪ್ಯಾರಿಸನ್ ಮಾಡಿದಾಗ ಸೊ ಕಂಡೀಷನ್ ಟ್ರೂ ಆಗುತ್ತೆ. ಇನ್ ಕೇಸ್ ಕಂಡೀಷನ್ ಟ್ರೂ ಆದರೆ ವಿ ಹ್ಯಾವ್ ಟು ರಿಪೀಟ್ ದ ಸ್ಟೆಪ್ಸ್ 3 to 11. ಸೊ 3ಇಂದ 11ವರೆಗೂ ರಿಪೀಟ್ ಮಾಡ್ತಾ ಹೋಗಬೇಕು. ಸೊ ನಾವೀಗ ಇರುವಂತಹ ಲಿಸ್ಟಲ್ಲಿ ಮಿನಿಮಮ್ ಎಲಿಮೆಂಟ್ ಯಾವುದು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಹಾಗಾಗಿ ಸೆಟ್ ಮಿನಿಮಮ್ ಈಸ್ ಈಕ್ವಲ್ ಟು i. ಸೊ ಇರತಕ್ಕಂಥ ಫಸ್ಟ್ ಎಲಿಮೆಂಟ್ನೇ ನಾನು ಮಿನಿಮಮ್ ಅಂತ ಡಿಸೈಡ್ ಮಾಡ್ಕೊತಾ ಇದ್ದೀವಿ ಅಥವಾ ಅಸೈನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಂದು ಫ್ಲಾಗ್ ವೇರಿಯಬಲ್ನ ತಗೊಂಡಿದ್ದಾರೆ. ಫ್ಲಾಗ್ ಅನ್ನೋ ವೇರಿಯಬಲ್ ಇಟ್ಸ್ ಗೋಯಿಂಗ್ ಟು ಸ್ಟೋರ್ ಓನ್ಲಿ ಇದು ಟ್ರೂ ರಿಸಲ್ಟ್ ಆರ್ ಎ ಫಾಲ್ಸ್ ರಿಸಲ್ಟ್. ಸೊ ಟ್ರೂ ರಿಸಲ್ಟ್ ಅಥವಾ ಫಾಲ್ಸ್ ರಿಸಲ್ಟನ್ನು ಸ್ಟೋರ್ ಮಾಡೋಕ್ಕೋಸ್ಕರನೇ ಒಂದು ಸಪ್ರೇಟಾಗಿ ಫ್ಲಾಗ್ ವೇರಿಯಬಲ್ನ ಬಳಸಬೇಕಾಗುತ್ತೆ. ಸೊ ಇನಿಷಿಯಲಿ ಸೊ 0 ಅಂತ ತೊಗೊಂಡಿದ್ದೀವಿ, ಅದು ಫಾಲ್ಸ್ ಆಗಿರುತ್ತೆ ಅಂತ. ನೆಕ್ಸ್ಟ್
ಸೆಟ್ ಜೆ ವ್ಯಾಲ್ಯೂ, ಸೊ ಜೆ ಈಸ್ ಈಕ್ವಲ್ ಟು ಐ ಪ್ಲಸ್ ಒನ್. ಸೊ ಮೊದಲ ಎಲಿಮೆಂಟನ್ನು ಬಿಟ್ಟುಬಿಟ್ಟು ನೆಕ್ಸ್ಟ್ ಜೆ ತೊಗೊಳ್ತೀವಿ. ಸೊ ಜೆ ಅಂತಂದರೆ ಸೊ ಐ ಪ್ಲಸ್ ಒನ್, 0+1 ಅಂದರೆ ಸೆಕೆಂಡ್ ಪೊಸಿಷನಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಸೆಕೆಂಡ್ ಪೊಸಿಷನ್ ಇರೋದ್ರಿಂದ ಶುರು ಆಗಿರ್ತೀವಲ್ಲ ನಾವು ಕೂಡ ಅನ್ಸಾರ್ಟೆಡ್ ಅರೇ ಅಂತ ಆಗುತ್ತೆ. ಸೊ ವೈಲ್ ಜೆ ಲೆಸ್ ದ್ಯಾನ್ 0, ಸೊ ಜೆ ವ್ಯಾಲ್ಯೂ ಈಗ 1 ಇರುತ್ತೆ. ಸೊ 1 ಲೆಸ್ ದ್ಯಾನ್ 4, ಎಸ್ ಕಂಡೀಷನ್ ಇಸ್ ಟ್ರೂ. ಸೊ ಕಂಡೀಷನ್ ಟ್ರೂ ಆದಾಗ ರಿಪೀಟ್ ದ ಸ್ಟೆಪ್ಸ್ 6 to 10. ಸೊ 6 ಇಂದ 10ವರೆಗೆ ರಿಪೀಟ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಸ್ಟೆಪ್ 6ನಲ್ಲಿ ಇಫ್ ನಂಬರ್ ಲಿಸ್ಟ್ ಆಫ್ ಜೆ ಈಸ್ ಲೆಸ್ ದ್ಯಾನ್ ನಮ್ ಲಿಸ್ಟ್ ಆಫ್ ಮಿನಿಮಮ್. ಸೊ ಜೆನಲ್ಲಿ ಇರುವಂಥ ನಂಬರು ಸೊ ನಮ್ ಲಿಸ್ಟ್ ಆಫ್ ಮಿನಿಮಮ್ ಅಂದರೆ ಲೆಫ್ಟ್ ಮೋಸ್ಟಲ್ಲಿ ನಾವು ಸಾರ್ಟೆಡಲ್ಲಿ ಇರ್ತಕ್ಕಂಥ ಮಿನಿಮಮ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತಾ ಹೋಗುತ್ತೆ. ಇನ್ ಕೇಸ್ ಆ ಜೆ ಎಲಿಮೆಂಟ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ದೆನ್ ಸೊ ಜೆನೇ ಮಿನಿಮಮ್ ಆಗುತ್ತೆ. ಸೊ ಅಲ್ಲಿಗೆ ಫ್ಲ್ಯಾಗು 0 ಇದ್ದಿದ್ದು ಟ್ರೂ ಆಗುತ್ತೆ, ಸೊ 1 ಆಗುತ್ತೆ. ಸೊ ಈ ಪ್ರೊಸೀಜರು ಪ್ರತಿಯೊಂದು ನಂಬರ್ ಆಫ್ ಇನ್ಕ್ರಿಮೆಂಟ್ ತೊಗೊಳ್ತಾ ಜೆ ವ್ಯಾಲ್ಯೂ ಇನ್ಕ್ರಿಮೆಂಟ್ ತೊಗೊಳ್ತಾ ಸೊ ಎಲ್ಲ ಎಲಿಮೆಂಟನ್ನು ಕೂಡ ಚೆಕ್ ಮಾಡ್ತಾ ಬರುತ್ತೆ. ಫೈನಲಿ ಸೊ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಆದಮೇಲೆ ಇಫ್ ಫ್ಲ್ಯಾಗ್ ಈಕ್ವಲ್ ಟು 1 ಆಗಿದ್ದರೆ ದೆನ್ ಸ್ವ್ಯಾಪ್ ಮಾಡಬೇಕಾಗುತ್ತೆ. ಸೊ ಸ್ವ್ಯಾಪ್ ಯಾವ ರೀತಿ ನಡೀತು ಅಂದರೆ ಸೊ ನಮ್ ಲಿಸ್ಟ್ ಆಫ್ ಐ ನಮ್ ಲಿಸ್ಟ್ ಆಫ್ ಮಿನಿಮಮ್ ಎಲಿಮೆಂಟ್ ಜೊತೆ ಸೊ ಅದು ಸ್ವ್ಯಾಪ್ ನಡೀತಾ ಬರುತ್ತೆ. ಸೊ ನೆಕ್ಸ್ಟ್ ಅಗೇನ್ ವಿ ಹ್ಯಾವ್ ಟು ಗೋ ಫಾರ್ ದ ಸೆಕೆಂಡ್ ಪಾಸ್ ಅಂತ ಹೇಳಿದಾಗ ಸೊ ಸೆಟ್ ಐ ಈಸ್ ಈಕ್ವಲ್ ಟು ಐ ಪ್ಲಸ್ 1. ಈ ರೀತಿಯಾಗಿ ನಾವು ಸೆಲೆಕ್ಷನ್ ಸಾರ್ಟ್ಗೆ ಅಲ್ಗಾರಿಥಮ್ನ ಬರೀಬಹುದು. ಸೊ ಅಲ್ಗಾರಿಥಮ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಸೊ ಅದನ್ನು ನಾವು ಪ್ರೋಗ್ರಾಮಿಂಗ್ ಕೋಡ್ ಆಗಿ ಕನ್ವರ್ಟ್ ಮಾಡೋದಕ್ಕೂ ಬಹಳ ಈಸಿ ಆಗುತ್ತೆ. ಸೊ ಇಲ್ಲಿ ಪ್ರೋಗ್ರಾಮಿಂಗ್ ಹೇಗೆ ಬರೀತೀವಿ ಅಂತಂದರೆ ಡಿಫೈನ್ ಸೆಲೆಕ್ಷನ್ ಸಾರ್ಟ್ ಲಿಸ್ಟ್ 2. ಸೊ ಲಿಸ್ಟ್ 2, ಲಿಸ್ಟ್ 1, ಸೊ ಎನಿಥಿಂಗ್ ವಿ ಕ್ಯಾನ್ ಟೇಕ್. ನಾವು ಫ್ಲ್ಯಾಗ್ ವ್ಯಾಲ್ಯೂ ಇನಿಷಿಯಲಿ 0 ತಗೋಬೇಕು ಟು ಡಿಸೈಡ್ ವೆನ್ ಟು ಸ್ವ್ಯಾಪ್. ನೌ so n value means length of list 2. For loop I in range list that is n. So traverse all the elements. So for loop ಎಲ್ಲಿ ಬಳಸ್ತೀವಿ ಅಂತಂದ್ರೆ ಪ್ರತಿಯೊಂದು ಎಲಿಮೆಂಟ್ಸ್ ಅನ್ನು ನಾವು ಟ್ರಾವರ್ಸಲ್ ಮಾಡಬೇಕಾಗುತ್ತೆ. ಹಾಗಾಗಿ for I in range n ಅಂತ ತಗೊಳ್ತೀವಿ. ಸೊ ನಾವು ವಿ ಹ್ಯಾವ್ ಟು ಸೆಟ್ ದಟ್ ಐ ವೇರಿಯಬಲ್ ಆಸ್ ಅ ಮಿನಿಮಮ್. ಸೊ ಮಿನಿಮಮ್ ಈಕ್ವಲ್ ಟು ಐ ಅಂತ ಬರಿತೀವಿ. ಅಗೇನ್ ಫಾರ್ ಲೂಪ್ ಅನ್ನು ತಗೊಂಡು ಜೆ ಇನ್ ರೇಂಜ್ ಐ ಪ್ಲಸ್ 1 ಅಂದರೆ 0+1 length of list 2. If list 2 of j is less than list 2 of minimum ಇದ್ದರೆ ನಾವು j ಮಿನಿಮಮ್ ಆಗಿರುತ್ತೆ, ಫ್ಲಾಗ್ ವ್ಯಾಲ್ಯೂ 1 ಆಗುತ್ತೆ. ಸಪೋಸ್ ಇಫ್ ಫ್ಲಾಗ್ ಈಕ್ವಲ್ ಟು 1 ಆಗಿದ್ದರೆ ನಾವು ವಿ ಹ್ಯಾವ್ ಟು ಡೂ ದ ಸ್ವಾಪಿಂಗ್. ಲಿಸ್ಟ್ 2 ಮಿನಿಮಮ್ ಲಿಸ್ಟ್ 2 ಐ ಈಸ್ ಈಕ್ವಲ್ ಟು ಲಿಸ್ಟ್ 2 ಐ ಲಿಸ್ಟ್ 2 ಮಿನಿಮಮ್. ಸೊ ಈ ರೀತಿಯಾಗಿ ನಾವು ಸೆಲೆಕ್ಷನ್ ಸಾರ್ಟನ್ನು ಕೋಡಿಂಗಿನ ಬರಿಬೇಕಾಗುತ್ತೆ. ಇದಿಷ್ಟು ಕೂಡ ಡೆಫಿನೇಷನ್ ಆಫ್ ದ ಸೆಲೆಕ್ಷನ್ ಸಾರ್ಟ್. ಕಂಪ್ಲೀಟ್ ಡೆಫಿನೇಷನ್ ಎಲ್ಲ ಮುಗಿದ ಮೇಲೆ ನಾವು ವಿ ಹ್ಯಾವ್ ಟು ಡಿಫೈನ್ ನಮ್ಮ ಲಿಸ್ಟಲ್ಲಿ ಯಾವ್ಯಾವ ಎಲಿಮೆಂಟ್ ಬೇಕು. ಸೊ 8, 7, 13, 1, -9, 4. ಸೊ ಸೆಲೆಕ್ಷನ್ ಸಾರ್ಟ್ ಫಂಕ್ಷನ್ನ ಇಲ್ಲಿ ಮತ್ತೆ ಕಾಲ್ ಮಾಡ್ತೀವಿ. ಫಂಕ್ಷನ್ ಕಾಲ್ ಆಗಿ ಮಾಡಾದ್ಮೇಲೆ ಪ್ರಿಂಟ್ ದ ಸಾರ್ಟೆಡ್ ಲಿಸ್ಟ್ನ ಪ್ರಿಂಟ್ ಮಾಡ್ತಾ ಹೋಗ್ತೀವಿ. ಸೊ ಹೇಗೆ ಪ್ರಿಂಟ್ ಮಾಡ್ತೀವಿ ಅಂದರೆ ಬೈ ಯೂಸಿಂಗ್ ಫಾರ್ ಲೂಪ್. ಸೊ ಫಾರ್ ಐ ಇನ್ ರೇಂಜ್ ಲೆಂತ್ ಆಫ್ ನಮ್ ಲಿಸ್ಟ್, ನೋ ಪ್ರಿಂಟ್ ನಮ್ ಲಿಸ್ಟ್ ಆಫ್ ಐ, ಸೊ ಎಂಡ್ ಈಕ್ವಲ್ ದ ಸ್ಪೇಸ್. ಈ ರೀತಿಯಾಗಿ ನಾವು ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಬಹುದು. ನೆಕ್ಸ್ಟ್ ಹಾಗಾದರೆ ಇನ್ಸರ್ಷನ್ ಸಾರ್ಟ್ ಅಂತ ಹೇಳಿದರೆ ಏನು? ಇದು ಕೂಡ ಒಂದು ಸಾರ್ಟಿಂಗ್ ಟೆಕ್ನಿಕ್ ಆಗಿರುತ್ತೆ. ಸೊ ಇಲ್ಲಿ ಇಟ್ ಕ್ಯಾನ್ ಅರೇಂಜ್ ಎಲಿಮೆಂಟ್ಸ್ ಆಫ್ ಎ ಗಿವನ್ ಲಿಸ್ಟ್ ಇನ್ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್. ಇದರಲ್ಲೂ ಕೂಡ ನಾವು ಕೊಟ್ಟಿರುವಂಥ ಎಲಿಮೆಂಟ್ಸ್ಗಳನ್ನ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಕೂಡ ಅರೇಂಜ್ ಮಾಡ್ತಾ ಬರಬಹುದು. ದ ಲಿಸ್ಟ್ ಈಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಇಲ್ಲೂ ಕೂಡ ಅಷ್ಟೇ ಕೊಟ್ಟಿರುವಂಥ ಲಿಸ್ಟನ್ನು 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಒನ್ ಆಫ್ ಅ ಸಾರ್ಟೆಡ್ ಎಲಿಮೆಂಟ್ಸ್, ಒಂದು ಪಾರ್ಟನ್ನು ನಾವು ಸಾರ್ಟೆಡ್ ಅಂತ ತಗೋತೀವಿ, ಆ್ಯಂಡ್ ಅನದರ್ ಆಫ್ ಅನ್ಸಾರ್ಟೆಡ್ ಎಲಿಮೆಂಟ್ಸ್, ಇನ್ನೊಂದು ಪಾರ್ಟನ್ನು ನಾವು ಅನ್ಸಾರ್ಟೆಡ್ ಅಂತ ತಗೋತೀವಿ. ಈಚ್ ಎಲಿಮೆಂಟ್ ಇನ್ ದ ಅನ್ಸಾರ್ಟೆಡ್ ಲಿಸ್ಟ್ ಈಸ್ ಕನ್ಸಿಡರ್ಡ್ 1 by 1. ಸೊ ಅನ್ಸಾರ್ಟೆಡ್ ಇರ್ತಕ್ಕಂಥ ಎಲಿಮೆಂಟ್ಗಳನ್ನ 1 by 1 ಕನ್ಸಿಡರ್ ಮಾಡಿಕೊಂಡು ಆ್ಯಂಡ್ ಈಸ್ ಇನ್ಸರ್ಟೆಡ್ ಇನ್ ಟು ದ ಸಾರ್ಟೆಡ್ ಲಿಸ್ಟ್ ಅಟ್ ಇಟ್ಸ್ ಅಪ್ರಾಪ್ರಿಯೇಟ್ ಪೊಸಿಷನ್. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟನ್ನು ನಾವು ತಗೊಂಡು ಮಿನಿಮಮ್ ಎಲಿಮೆಂಟ್ ತಗೊಂಡು ಸಾರ್ಟೆಡ್ ಲಿಸ್ಟ್ಗೆ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಎಲ್ಲಿಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ ಅಂದರೆ ಅಪ್ರಾಪ್ರಿಯೇಟ್ ಪೊಸಿಷನ್ಗೆ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಇದು ಇನ್ಸರ್ಷನ್ ಲಾಜಿಕ್ ಅಥವಾ ಇನ್ಸರ್ಷನ್ ಸಾರ್ಟಿಂಗ್ ಟೆಕ್ನಿಕ್ನ ಒಂದು ಮೆಥಡ್. ಸೊ ಇಲ್ಲಿ ನಮಗೆ ಒಂದು ಪಿಕ್ಚರನ್ನು ಆರಾಮಾಗಿ ನೋಡ್ತಾ ಇದ್ದರೆ ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟು 85, 12, 59, 45, 72, 51 ಅಂತ ಇದೆ. ಸೊ ಇಲ್ಲಿ ನಾವು ಅಸ್ಯೂಮ್ ಮಾಡ್ಕೋಬೇಕು. ಅಸ್ಯೂಮ್ 85 ಈಸ್ ಅ ಸಾರ್ಟೆಡ್ ಲಿಸ್ಟ್ ಆಫ್ ಫಸ್ಟ್ ಎಲಿಮೆಂಟ್. ಸೊ 85 ನಾವು ಸಾರ್ಟೆಡ್ ಅಂತ ತಿಳ್ಕೊಳ್ಳೋಣ.
ನಾವು 85 ಈಸ್ ಗ್ರೇಟರ್ ದ್ಯಾನ್ 12. 85 ಅನ್ನೋದನ್ನು ಪಕ್ಕದ ಎಲಿಮೆಂಟ್ ಜೊತೆ ಕಂಪ್ಯಾರಿಸನ್ ಮಾಡಿದ್ವಿ. 85 ಈಸ್ ಗ್ರೇಟರ್ ದ್ಯಾನ್ 12, ಸೊ ಶಿಫ್ಟ್ ಇಟ್ ಟು ದ ರೈಟ್. ಸೊ ನಾವೇನು ಮಾಡ್ತೀವಿ ಅಂತಂದರೆ, ಸೊ ಈ 85ನ ರೈಟ್ ಸೈಡ್ಗೆ ಶಿಫ್ಟ್ ಮಾಡ್ತಾ ಹೋಗ್ತೀವಿ. ಸೊ 12ನ ನಾವು ಫಸ್ಟ್ ಪೊಸಿಷನ್ಗೆ ಶಿಫ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇನ್ಸರ್ಟ್ ದ 12 ಇನ್ ದ ದ್ಯಾಟ್ ಪ್ಲೇಸ್. ಸೊ ಆ ಫಸ್ಟ್ ಪೊಸಿಷನ್ಗೆ 12 ಬಂದು ಇನ್ಸರ್ಟ್ ಆಗಿದೆ. ನೆಕ್ಸ್ಟ್ ಅಗೇನ್ 85 ಈಸ್ ಗ್ರೇಟರ್ ದ್ಯಾನ್ 59. ಸೊ ಕಂಪ್ಯಾರಿಸನ್ ಮಾಡ್ತಾ ಇದ್ವಿ. ಸೊ ಶಿಫ್ಟ್ 8 ಟು ದ ರೈಟ್. ಮತ್ತೆ 85ನ ನಾವೇನು ಮಾಡ್ತೀವಿ, ರೈಟ್ ಸೈಡ್ಗೆ ಶಿಫ್ಟ್ ಮಾಡ್ತೀವಿ. ನಾವು 59 ಇದೆಯಲ್ಲ, 59ನ 12 ಜೊತೆ ಕಂಪೇರ್ ಮಾಡ್ತೀವಿ. ಸೊ ಹಿಯರ್ 12 ಈಸ್ ಲೆಸ್ ದ್ಯಾನ್ 59. ಸೊ 12 ಅನ್ನೋದು 59ಗಿಂತ ಕಡಿಮೆ ಇದೆ. ಸೊ ಇನ್ಸರ್ಟ್ 59 ಇನ್ ದ್ಯಾಟ್ ಪ್ಲೇಸ್. ಸೊ 12 ಆದಮೇಲೆ ನೆಕ್ಸ್ಟ್ ಖಾಲಿ ಇರುವಂಥ ಪ್ಲೇಸ್ನಲ್ಲಿ ನಾವು 59ನ ಇನ್ಸರ್ಟ್ ಮಾಡ್ತಾ ಬರ್ತೀವಿ. ಸೊ 12, 59, 85, 45, 72, 51 ಅಂತ ಬಂದಿದೆ. ನೆಕ್ಸ್ಟ್ ಅಗೇನ್ 85 ಈಸ್ ಕಂಪೇರ್ಡ್ ವಿತ್ 85 ಈಸ್ ಗ್ರೇಟರ್ ದೆನ್ 45. ಸೊ ಶಿಫ್ಟ್ ಇಟ್ ಟು ದ ರೈಟ್ ಸೈಡ್. ಸೊ 85ನ ನಾವು ರೈಟ್ ಸೈಡ್ಗೆ ಶಿಫ್ಟ್ ಮಾಡ್ತೀವಿ. ದೆನ್ 45ನ ನಾವೀಗ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡೋಕ್ಕಿಂತ ಮುಂಚೆ 59 ಆದಮೇಲೆ 45 ಇಲ್ಲಿ ಬರೋದಿಲ್ಲ. ಏಕೆಂದರೆ ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡುತ್ತೆ. 59 ಈಸ್ ಗ್ರೇಟರ್ ದೆನ್ 45. ಸೊ 45 ಅನ್ನೋದು 59ಗಿಂತ ಏನು ಗ್ರೇಟರ್ ಇರೋದಿಲ್ಲ, ಲೆಸ್ ಇರೋದ್ರಿಂದ ಸೊ ಶಿಫ್ಟ್ ಟು ದ ರೈಟ್. ಸೊ 59ನ ಮತ್ತೆ ನಾವು ರೈಟಿಗೆ ಶಿಫ್ಟ್ ಮಾಡಿದಾಗ ಸೊ 12 ಆದಮೇಲೆ ಒಂದು ಸ್ಪೇಸು ಖಾಲಿ ಬರುತ್ತೆ. ಸೊ ಅಲ್ಲಿಗೆ ನಾವು 45ನ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಸೊ 12 ಅಗೇನ್ 12 ಜೊತೆನೂ ಕೂಡ ನಾವು ಕಂಪೇರ್ ಮಾಡಬೇಕಾಗುತ್ತೆ. 12 ಲೆಸ್ ದೆನ್ 45. ಎಸ್. ಸೊ ಇನ್ಸರ್ಟ್ 45 ಇನ್ ದ್ಯಾಟ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಆಗ 12, 45, 59, 85, 72, 51 ಬಂದಿದೆ. ಅಗೇನ್ ನಾವು 85 ಈಸ್ ಕಂಪೇರ್ಡ್ ವಿತ್ 72. ಸೊ 72 ಲೆಸ್ ಇರೋದ್ರಿಂದ ಶಿಫ್ಟ್ ಟು ದ ರೈಟ್. 85ನ ರೈಟ್ ಸೈಡ್ಗೆ ಶಿಫ್ಟ್ ಮಾಡಿಬಿಟ್ಟು 72ನ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಹೋಗಿ. ಶಿಫ್ಟ್ ಮಾಡುವ ಸಂದರ್ಭದಲ್ಲಿ ಅಗೇನ್ ವಿ ಹ್ಯಾವ್ ಟು ಕಂಪೇರ್ ದ್ಯಾಟ್ 72 ವಿತ್ ದ 59. 59ಗಿಂತ ಏನಾದರೂ ಕಡಿಮೆ ಆಗಿದ್ದರೆ ಮತ್ತೆ 45 ಜೊತೆ ಕಂಪೇರ್ ಮಾಡಬೇಕು. ಮತ್ತೆ 45ಗಿಂತ ಏನಾದರೂ ಕಡಿಮೆ ಆಗಿದ್ದರೆ 12 ಜೊತೆ ಕಂಪೇರ್ ಮಾಡಬೇಕು. ಬಟ್ 72 ಈಸ್ ನಾಟ್ ಲೆಸ್ ದೆನ್ ದ 59. ಸೊ ಹಾಗಾಗಿ ಆ ಒಂದು ಪ್ಲೇಸ್ನಲ್ಲೇ 72ನ ಪ್ಲೇಸ್ ಮಾಡ್ತೀವಿ. ಸೊ ನೆಕ್ಸ್ಟ್ 85 ಈಸ್ ಕಂಪೇರ್ಡ್ ವಿತ್ ದ 51. ಸೊ 51 ಲೆಸ್ ಇದೆ, ಹಾಗಾಗಿ ಸೊ 85ನ ರೈಟ್ ಸೈಡಿಗೆ ಮೂವ್ ಮಾಡ್ತೀವಿ. ಅಗೇನ್ 51 ಈಸ್ ಕಂಪೇರ್ಡ್ ವಿತ್ ದ 72. 70 ಜೊತೆ ಕಂಪೇರ್ ಮಾಡ್ತೀವಿ. ಅಗೇನ್ 51 ಈಸ್ ಲೆಸ್ಸರ್ ಇರೋದ್ರಿಂದ 72ನ ರೈಟ್ ಸೈಡಿಗೆ ಶಿಫ್ಟ್ ಮಾಡ್ತೀವಿ. ಅಗೇನ್ 51 ಈಸ್ ಕಂಪೇರ್ಡ್ ವಿತ್ ದ 59. ಸೊ 59 ರೈಟ್ ಸೈಡಿಗೆ ಬರುತ್ತೆ. ಅಗೇನ್ 51 ಈಸ್ ಕಂಪೇರ್ಡ್ ವಿತ್ ದ 45. ಬಟ್ 51 ಇದರಲ್ಲಿ ಗ್ರೇಟರ್ ಇರೋದ್ರಿಂದ ಸೊ ಆಫ್ಟರ್ 45 51 ಇಲ್ಲಿ ಪ್ಲೇಸ್ ಆಗ್ತಾ ಬರುತ್ತೆ. ಸೊ ಹೀಗೆ ಸೊ ನಾವು ಇನ್ಸರ್ಷನ್ನ ಟೆಕ್ನಿಕ್ನ ಬಳಸ್ಕೊಂಡು ಎಲಿಮೆಂಟ್ಸನ್ನು ಸಾರ್ಟಿಂಗ್ ಮಾಡಬಹುದು. ಸೊ ಇದನ್ನು ಅಲ್ಗಾರಿಥಮ್ನಲ್ಲಿ ಹೇಗಪ್ಪ ಎಕ್ಸ್ಪ್ಲೇನ್ ಮಾಡೋದು, ಹೇಗೆ ಬರೆಯೋದು ಅಂತ ಹೇಳಿದ್ರೆ, ಸೊ ನಂಬರ್ ಆಫ್ ಪಾಸಸ್ಸು ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ i is equal to 1. ಸೊ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ, ಸೊ 6 ಎಲಿಮೆಂಟ್ಸ್ ತೊಗೊಂಡಿದ್ದೀವಿ. ಸೊ n ವ್ಯಾಲ್ಯೂ 6 ಅಂತ ತೊಗೊಂಡ್ರೆ ಸೆಟ್ ವೈಲ್ 1 ಲೆಸ್ ದ್ಯಾನ್ 6 ರಿಪೀಟ್ ಸ್ಟೆಪ್ 3 to 9, 3 ಇಂದ 9ವರೆಗೆ ಸ್ಟೆಪ್ಸನ್ನು ರಿಪೀಟ್ ಮಾಡಬೇಕು. ಸೊ ಇಲ್ಲಿ ನಾವು ಟೆಂಪರರಿ ಲೊಕೇಶನನ್ನು ತೊಗೊಳ್ತೀವಿ. ಸೊ ನಮ್ ಲಿಸ್ಟ್ ಆಫ್ ಐ ಈಸ್ ಅಸೈನ್ ಟು ದ ಟೆಂಪರರಿ ಲೊಕೇಶನ್ಸ್. ಅಂದರೆ ಸೊ ನಮ್ಮ ಲಿಸ್ಟ್ ಆಫ್ ಐ ಪೊಸಿಷನಲ್ಲಿ ಅಂದರೆ 1 ಪೊಸಿಷನಲ್ಲಿ ಆ ಸ್ಪೇಸು ಖಾಲಿ ಇರುತ್ತೆ. ಸೊ ಅಲ್ಲಿದ್ದಂಥ ವ್ಯಾಲ್ಯೂ ಟೆಂಪರರಿ ಲೊಕೇಶನ್ಗೆ ಶಿಫ್ಟ್ ಆಗಿರುತ್ತೆ. ನಾವು ಸೆಟ್ ಜೆ ಈಸ್ ಇಕ್ವಲ್ ಟು i - 1. ಸೊ ಜೆ ವ್ಯಾಲ್ಯೂ ಏನು ತೊಗೊಳ್ಬೇಕಂತಂದರೆ, ಸೊ ಜೆ ಈಸ್ 1 - 1 ದಟ್ ಈಸ್ 0. ನಾವು 0 ಅಂತ ಹೇಳಿದ್ರೆ ಸೊ ಫಸ್ಟ್ ಎಲಿಮೆಂಟನ್ನು ನಾವು ಈಗ ಕಂಪ್ಯಾರಿಸನ್ಗೆ ತೊಗೊಳ್ತಾ ಇದ್ದೀವಿ. ವೈಲ್ ಜೆ ವ್ಯಾಲ್ಯೂ 0 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಆ್ಯಂಡ್ ನಮ್ ಲಿಸ್ಟ್ ಆಫ್ ಜೆ ಈಸ್ ಗ್ರೇಟರ್ ದ್ಯಾನ್ 10. ಸೊ ಎರಡು ಕಂಡೀಷನ್ನು ಇಲ್ಲಿ ಟ್ರೂ ಬರಬೇಕಾಗತ್ತೆ. 0 ಈಸ್ ಗ್ರೇಟರ್ ದ್ಯಾನ್ 0 ಈಸ್ ಟ್ರೂ ಆಗುತ್ತೆ. ಆ್ಯಂಡ್ ನಮ್ ಲಿಸ್ಟ್ ಆಫ್ ಜೆ ವ್ಯಾಲ್ಯೂ 0 ಬಂದಿರೋದ್ರಿಂದ ಆ ಪೊಸಿಷನ್ ಇರುವಂಥ ನಂಬರ್, ಓಕೆ, ನಮ್ ಲಿಸ್ಟ್ ಆಫ್ ಜೆ ಈಸ್ ಗ್ರೇಟರ್ ದ್ಯಾನ್ 10. ಟೆಂಪಲ್ಲಿರುವಂಥ ವ್ಯಾಲ್ಯೂಗಿಂತ ಏನಾದರೂ ಜಾಸ್ತಿ ಇದ್ದರೆ ದೆನ್ ರಿಪೀಟ್ ಸ್ಟೆಪ್ಸು 6 to 7. 6 ಮತ್ತು 7ಅನ್ನು ನಾವು ರಿಪೀಟ್ ಮಾಡಬೇಕಾಗುತ್ತೆ. ಸೊ ನಮ್ ಲಿಸ್ಟ್ ಆಫ್ ಜೆ ಪ್ಲಸ್ 1 ಅಂದರೆ 0 + 1 ಇಸ್ ಈಕ್ವಲ್ ಟು ನಮ್ ಲಿಸ್ಟ್ ಆಫ್ ಜೆ. ಅಲ್ಲಿ ನಮಗೆ ಸ್ವಾಪಿಂಗ್ ನಡೀತಾ ಹೋಗುತ್ತೆ. ಅಂದರೆ ಜೆನಲ್ಲಿರುವಂಥ ಎಲಿಮೆಂಟು ಜೆ ಪ್ಲಸ್ 1ಗೆ ಬರುತ್ತೆ, ಅಂದರೆ ರೈಟ್ ಸೈಡ್ಗೆ ಮೂವ್ ಆಗ್ತಾ ಬರುತ್ತೆ. ಸೆಟ್ ಜೆ ಈಸ್ ಈಕ್ವಲ್ ಟು ಜೆ - 1. ಇಲ್ಲಿ ಮತ್ತೆ ಜೆ ವ್ಯಾಲ್ಯೂ 0 - 1, ಸೊ ಅದು ಜೆ ವ್ಯಾಲ್ಯೂ ರೆಡ್ಯೂಸ್ ಆಗ್ತಾ ಬರುತ್ತೆ. ನಾವು
ಸೊ ಈ ಸ್ಟೆಪ್ಸ್ಗಳು ವೈಲ್ ಲೂಪ್ ಕಂಡೀಷನ್ಸು ಟ್ರೂ ಇರೋವರೆಗೂ ಎಕ್ಸಿಕ್ಯೂಟ್ ಆಗ್ತಾ ಬರುತ್ತೆ, ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಗ್ತಾ ಬರುತ್ತೆ. ಯಾವಾಗ ಯಾವುದಾದ್ರೂ ಒಂದು ಕಂಡೀಷನ್ ಫಾಲ್ಸ್ ಆಗುತ್ತೋ ಸೊ ಅಲ್ಲಿಂದ ಲಾಜಿಕ್ ಕಂಟ್ರೋಲ್ ಆಗದೆ ಸ್ಟೆಪ್ 8ಗೆ ಬರುತ್ತೆ. ಸೊ ನಮ್ ಲಿಸ್ಟ್ ಆಫ್ ಜೆ ಪ್ಲಸ್ 1 ಈಸ್ ಇಕ್ವಲ್ ಟು ಟೆಂಪ್. ಸೊ ಟೆಂಪಲ್ಲಿ ಇರತಕ್ಕಂಥ ಲೊಕೇಶನ್ ಇರತಕ್ಕಂಥ ವ್ಯಾಲ್ಯೂನ ಜೆ ಪ್ಲಸ್ 1 ಪೊಸಿಷನ್ಗೆ ನಾವು ಅಸೈನ್ ಮಾಡ್ತಾ ಬರ್ತೀವಿ. ಸೊ ಅಟ್ ಪೊಸಿಷನ್ ಜೆ ನಾವು ಸೆಟ್ ಐ ಇಸ್ ಇಕ್ವಲ್ ಟು ಐ ಪ್ಲಸ್ 1 ಇದೇ ರೀತಿಯಾಗಿ ನೆಕ್ಸ್ಟ್ ಪಾಸ್ಗೆ ತೊಗೊಳ್ತೀವಿ. ಸೊ ಐ ಇಸ್ ಇಕ್ವಲ್ ಟು ಐ ಪ್ಲಸ್ 1 ಆಗಿ ನೆಕ್ಸ್ಟ್ ಪಾಸ್ಗೆ ಹೋಗುತ್ತೆ. ಈ ರೀತಿಯಾಗಿ ನಾವು ಇನ್ಸರ್ಷನ್ ಸಾರ್ಟಿಂಗ್ನ ನಾವು ಅಲ್ಗಾರಿಥಮ್ನ ಬರೀಬಹುದಾಗುತ್ತೆ. ಸೊ ಅಲ್ಗಾರಿಥಮ್ನ ಹೆಲ್ಪ್ನಿಂದ ಇನ್ಸರ್ಷನ್ ಶಾರ್ಟ್ ಪ್ರೋಗ್ರಾಮ್ ಹೇಗೆ ಬರೀಬೋದು ಅಂದರೆ, ಸೊ ಡಿಫೈನ್ ಇನ್ಸರ್ಷನ್ ಶಾರ್ಟ್ ಫಂಕ್ಷನ್ ಲಿಸ್ಟ್ 3. ಸೊ ಎನ್ ಅಂತಂದರೆ ಲೆಂತ್ ಆಫ್ ಲಿಸ್ಟ್ 3. ಫಾರ್ಲೂಪ್ನ ಬಳಸ್ಕೊಂಡು ಐ ಇನ್ ರೇಂಜ್ ಆಫ್ ಎನ್. ಸೊ ಟ್ರಾವಲ್ಸ್ ಥ್ರೂ ಆಲ್ ದ ಎಲಿಮೆಂಟ್ಸ್. ನಾವು ಲಿಸ್ಟ್ 3ಇರುವಂಥ ಐ ಪೊಸಿಷನ್ಲಿರುವಂಥ ವ್ಯಾಲ್ಯೂನ ಟೆಂಪ್ಗೆ ಶಿಫ್ಟ್ ಮಾಡಿದ್ದೀವಿ. ನಾವು ಜೆ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಐ ಮೈನಸ್ 1. ಸೊ ವೈಲ್ ಜೆ ಈಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ temp less than list of 3j, then list 3j plus 1 ಅನ್ನೋದು ಲಿಸ್ಟ್ 3j ಇಂದ ಅಸೈನ್ ಮಾಡಲ್ಪಟ್ಟಿದೆ. ನಾವು ಜೆ ವ್ಯಾಲ್ಯೂ ಏನು ಮಾಡ್ತೀವಿ ಅಂದರೆ ಜೆ ಮೈನಸ್ 1 ಅನ್ನು ಬರ್ಕೋತೀವಿ. ಸೊ ಲಿಸ್ಟ್ 3j ಪ್ಲಸ್ 1ಗೆ ಟೆಂಪ್ ಲೊಕೇಶನ್ ಇರ್ತಕ್ಕಂಥ ವ್ಯಾಲ್ಯೂನ ನಾವು ಇನ್ಸರ್ಟ್ ಮಾಡ್ತೀವಿ. ಸೊ ಈ ರೀತಿ ಸೊ ಇನ್ಸರ್ಷನ್ ಲಾಜಿಕನ್ನು ಬರೀತಾ ಹೋಗ್ತೀವಿ. ಫಂಕ್ಷನ್ ಕಂಪ್ಲೀಟಾಗಿ ಡೆಫಿನೇಷನ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನಾವು ನಮ್ಮ ಲಿಸ್ಟನ್ನು ಡಿಫೈನ್ ಮಾಡ್ತಾ ಹೋದರೆ 8, 7, 13, 1, -9, 4. ಸೊ ಇನ್ಸರ್ಷನ್ ಸಾರ್ಟ್ ಫಂಕ್ಷನ್ನ ಕಾಲ್ ಮಾಡಾಗಿದೆ. ಸೊ ದ ಸಾರ್ಟೆಡ್ ಲಿಸ್ಟ್ ಅನ್ನೋದು ಪ್ರಿಂಟ್ ಮಾಡಿದ್ದೀವಿ. ಯೂಸಿಂಗ್ ಫಾರ್ ಲೂಪ್ ಫಾರ್ ಐ ಇನ್ ರೇಂಜ್ ಲೆಂತ್ ಆಫ್ ನಮ್ ಲಿಸ್ಟ್ ಪ್ರಿಂಟಿಂಗ್ ದಟ್ ನಂಬರ್ ಲಿಸ್ಟ್ ಐ. ಸೊ ಈ ರೀತಿಯಾಗಿ ನಾವು ಇನ್ಸರ್ಷನ್ ಸಾರ್ಟನ್ನು ಪ್ರೋಗ್ರಾಮ್ ಮಾಡಬಹುದಾಗುತ್ತೆ. ಸೊ ನೆಕ್ಸ್ಟ್ ಬರೋದೇ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಅಲ್ಗಾರಿಥಮ್. ಸೊ ಇಲ್ಲಿವರೆಗೆ ನಾವು 3 ಸಾರ್ಟಿಂಗ್ ಟೆಕ್ನಿಕ್ಸ್ನ ನಾವು ಕಲಿತಾ ಬಂದಿದ್ದೀವಿ. 3 ಟೆಕ್ನಿಕ್ಗಳಲ್ಲಿ ಏನೆಲ್ಲ ಡಿಫ್ರೆನ್ಸಸ್ ಇದೆ, ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಯಾವುದೆಲ್ಲ ಅಡ್ವಾಂಟೇಜಸ್ ಇದೆ, ಯಾವುದೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಹೇಳಿದ್ರೆ ಸೊ ಟೈಮ್ ಕಾಂಪ್ಲೆಕ್ಸಿಟಿ ಅನ್ನೋದು ಒಂದು ನೋಡಬಹುದು. ಸೊ ದೇರ್ ಕ್ಯಾನ್ ಬಿ ಮೋರ್ ದ್ಯಾನ್ ಒನ್ ಅಪ್ರೋಚ್ ಟು ಸಾಲ್ವ್ ಎ ಪ್ರಾಬ್ಲಮ್ ಯೂಸಿಂಗ್ ಕಂಪ್ಯೂಟರ್. ಯಾವುದಾದ್ರು ಒಂದು ಪ್ರಾಬ್ಲಮ್ ಏನಾದರೂ ಸಿಕ್ಕಿದ್ರೆ ಆ ಪ್ರಾಬ್ಲಮ್ಗೆ ನಾವು ವೆರೈಟೀಸ್ ಆಫ್ ಅಪ್ರೋಚಸ್ ಇರುತ್ತೆ. The amount of time an algorithm takes to process the given data can be called its time complexity. ಟೈಮ್ ಕಾಂಪ್ಲೆಕ್ಸಿಟಿ ಅಂದರೆ ಏನಪ್ಪ ಅಂತಂದರೆ, ಯಾವುದಾದ್ರೂ ಒಂದು ಅಲ್ಗಾರಿಥಮ್ ಒಂದು ಕೊಟ್ಟಿರುವಂಥ ಡೇಟಾನ ಪ್ರೋಸೆಸ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಅಮೌಂಟ್ ಆಫ್ ಟೈಮ್ ಎಷ್ಟು ತೊಗೊಳುತ್ತೆ ಅನ್ನೋದನ್ನೇ ನಾವು ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೀವಿ. ದ ಏಮ್ ಈಸ್ ಟು ಫೈಂಡ್ ಔಟ್ how a sorting algorithm behaves if the order of input elements changes or if the number of elements in the increasing or decreasing order. Such comparisons help to decide which algorithm is more suitable for which kind of data and application. See, ಕೊಟ್ಟಿರುವಂಥ ಲಿಸ್ಟ್ ಆಫ್ ಎಲಿಮೆಂಟ್ಸು ಅದು ರ್ಯಾಂಡಮ್ ಎಲಿಮೆಂಟ್ಸ್ ಆಗಿರ್ಬೋದು ಅಥವಾ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲೇ ಕೊಟ್ಟಿರ್ಬೋದು. ಯಾವ ರೀತಿಯಾದಂಥ ಅರೇಂಜ್ಮೆಂಟ್ನಲ್ಲಿ ಬಂದಿರುವಂಥ ಲಿಸ್ಟ್ ಆಫ್ ಎಲಿಮೆಂಟ್ಸನ್ನು ಯಾವ ಒಂದು ಟೆಕ್ನಿಕ್ನಲ್ಲಿ ನಾವು ಸಾರ್ಟಿಂಗ್ ಮಾಡ್ಬೋದು. ಸೊ ಸಾರ್ಟಿಂಗ್ ಮಾಡುವಂಥ ಟೆಕ್ನಿಕ್ನಲ್ಲಿ ಸಮಯ ಎಷ್ಟು ತೊಗೊಳುತ್ತೆ ಅನ್ನೋದನ್ನು ನಾವು ಕಂಪ್ಯಾರಿಷನ್ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿ ಕಂಪ್ಯಾರಿಸನ್ ಮಾಡೋದ್ರಿಂದ ವಿಚ್ ಇಸ್ ದ ಬೆಸ್ಟ್ ಅಲ್ಗಾರಿಥಮ್ ಅನ್ನೋದು ನಮಗೆ ಈ ಕಂಪ್ಯಾರಿಸನಿಂದ ಗೊತ್ತಾಗುತ್ತೆ. ಸೊ ವಿಚ್ ಅಲ್ಗಾರಿಥಮ್ ಈಸ್ ಮೋರ್ ಸೂಟಬಲ್ ಅನ್ನೋದನ್ನು ನಮಗೆ ಈಸಿಯಾಗಿ ತಿಳಿಬಹುದಾಗಿದೆ. ಸೊ ಐಡಿಯಾ ಇನ್ ಎಸ್ಟಿಮೇಟಿಂಗ್ ದ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಎನ್ ಅಲ್ಗಾರಿಥಮ್. ಹಾಗಾಗಿ ಈಗ ನಾವು ಯಾವ ಒಂದು ಸಾರ್ಟಿಂಗ್ ಟೆಕ್ನಿಕ್ಸು ನಮಗೆ ಅಥವಾ ಯಾವ ಒಂದು ಅಲ್ಗಾರಿಥಮ್ ಸೂಟಬಲ್ ಅನ್ನೋಂಥ ಗೊತ್ತಾಗುತ್ತೆ ಅನ್ನೋದು ಈಗ ಈ ಒಂದು ವಿಚಾರದಲ್ಲಿ ತಿಳಿತಾ ಹೋಗೋಣ. ಎನಿ ಅಲ್ಗಾರಿಥಮ್ ದಟ್ ಡಸ್ ನಾಟ್ ಹ್ಯಾವ್ ಎನಿ ಲೂಪ್ ವಿಲ್ ಹ್ಯಾವ್ ದ ಟೈಮ್ ಕಾಂಪ್ಲೆಕ್ಸಿಟಿ ಆಸ್ 1. ಯಾವುದೇ ಅಲ್ಗಾರಿಥಮ್ ನಾವು ಬರೋದ್ರೂ ಕೂಡ ಆ ಒಂದು ಅಲ್ಗಾರಿಥಮಲ್ಲಿ ಯಾವುದೇ ರೀತಿಯಾದಂಥ ಲೂಪಿಂಗ್ ಸ್ಟೇಟ್ಮೆಂಟ್ ಬಂದಿಲ್ಲ ಅಂತ ಅಂದರೆ ಸೊ ಅಂಥ ಒಂದು ಅಲ್ಗಾರಿಥಮ್ ನಾವು ಟೈಮ್ ಕಾಂಪ್ಲೆಕ್ಸಿಟಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 1 ಅಂತ ತೊಗೊಳ್ತೀವಿ. ಸಿನ್ಸ್ ದ ನಂಬರ್ ಆಫ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್ ವಿಲ್ ಬಿ ಕಾನ್ಸ್ಟೆಂಟ್. ಅಲ್ಲಿ ಬರೆಯುವಂಥ ಎಷ್ಟೇ ಇನ್ಸ್ಟ್ರಕ್ಷನ್ ಕೂಡ ಸೊ ಎಕ್ಸಿಕ್ಯೂಷನ್ ವಿಲ್ ಬಿ ಆಲ್ವೇಸ್ ಕಾನ್ಸ್ಟೆಂಟ್. ಎಕ್ಸಿಕ್ಯೂಷನ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಇರುತ್ತೆ ಅಂತ ಹೇಳ್ತೀವಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಡೇಟಾ ಸೈಜ್. ಸೊ ಅದರಲ್ಲಿ ಬರುವಂಥ ಡೇಟಾ ಸೈಜ್ ಎಷ್ಟಾದರೂ ಆಗಿರಲಿ, ಫಾರ್ ಎಕ್ಸಾಂಪಲ್ 4 ಎಲಿಮೆಂಟ್ಸ್ ಇರಲಿ, 40 ಎಲಿಮೆಂಟ್ಸ್ ಇರಲಿ, 100 ಎಲಿಮೆಂಟ್ಸ್ ಇರಲಿ, ಸೊ ಅಲ್ಲಿ ಇರುವಂಥ ಎಕ್ಸಿಕ್ಯೂಷನ್ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಷನ್ ವಿಲ್ ಬಿ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಸೊ ಆ ರೀತಿಯಾದಂಥ ಅಲ್ಗಾರಿಥಮ್ಸ್ ನಾವು ಏನಂತ ಹೇಳ್ತೀವಿ ಅಂದರೆ ಕಾನ್ಸ್ಟೆಂಟ್ ಟೈಮ್ ಅಲ್ಗಾರಿಥಮ್ಸ್ ಅಂತ ಹೇಳ್ತೀವಿ. ಅಂದರೆ ನಾವು ಬರೆಯುವಂಥ ಅಲ್ಗಾರಿಥಮಲ್ಲಿ ಯಾವುದೇ ಕಾರಣಕ್ಕೂ ಲೂಪಿಂಗ್ ಸ್ಟೇಟ್ಮೆಂಟ್ ಬಳಸಲಿಲ್ಲ ಅಂತ ಹೇಳಿದ್ರೆ
ಸೊ ಆ ರೀತಿಯಾದಂಥ ಅಲ್ಗಾರಿಥಮ್ ನಾವು ಕಾನ್ಸ್ಟೆಂಟ್ ಟೈಮ್ ಅಲ್ಗಾರಿಥಮ್ ಅಂತ ಹೇಳ್ತೀವಿ. ಸೊ ಎನಿ ಅಲ್ಗಾರಿಥಮ್ ದಟ್ ಹ್ಯಾಸ್ ಅ ಲೂಪ್ ಅಟ್ಲೀಸ್ಟ್ ಯೂಶಲಿ 1 to n. ಸೊ ನಾವು ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ ಬರೆದಿದ್ರೆ 1 ಇಂದ n ವರೆಗೆ, ಅಂದರೆ n ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ವರೆಗೆ, ವಿಲ್ ಹ್ಯಾವ್ ದ ಟೈಮ್ ಕಾಂಪ್ಲೆಕ್ಸಿಟಿ ಆಸ್ n. ಸೊ n ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೋ ಅಲ್ಲಿವರೆಗೂ ಕೂಡ ಟೈಮ್ ಕಾಂಪ್ಲೆಕ್ಸಿಟಿ ಇರುತ್ತೆ. ಸೊ ಹಾಗಾಗಿ ಟೈಮ್ ಕಾಂಪ್ಲೆಕ್ಸಿಟಿ ಅಪ್ ಟು n ಅಂತ ನಾವು ಹೇಳ್ತೀವಿ. ಬಿಕಾಸ್ ದ ಲೂಪ್ ವಿಲ್ ಎಕ್ಸಿಕ್ಯೂಟ್ ದ ಸ್ಟೇಟ್ಮೆಂಟ್ ಇನ್ಸೈಡ್ ಇಟ್ಸ್ ಬಾಡಿ n ನಂಬರ್ ಆಫ್ ಟೈಮ್ಸ್. ಸೊ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ ಬರೆದಾಗ ಲಾಸ್ಟ್ ವ್ಯಾಲ್ಯೂ n ಅಂತ ಇದ್ದರೆ, ಸೊ n ನಂಬರ್ ಆಫ್ ಟೈಮ್ಸು ಇನ್ಸೈಡ್ ದಟ್ ಲೂಪ್ ಯಾವುದೆಲ್ಲ ಸ್ಟೇಟ್ಮೆಂಟ್ ಇರುತ್ತೆ ಅದೆಲ್ಲವೂ ಕೂಡ n ನಂಬರ್ ಆಫ್ ಟೈಮ್ಸ್ ಎಕ್ಸಿಕ್ಯೂಟ್ ಆಗ್ತಾ ಬರುತ್ತೆ. ಸೊ ಸಚ್ ಅಲ್ಗಾರಿಥಮ್ಸ್ ಆರ್ ಕಾಲ್ಡ್ ಆಸ್ ಲೀನಿಯರ್ ಟೈಮ್ ಅಲ್ಗಾರಿಥಮ್. ಅಂತಹ ಅಲ್ಗಾರಿಥಮ್ ನಾವು ಏನಂತ ಕರಿತೀವಿ ಅಂತಂದರೆ ಲೀನಿಯರ್ ಟೈಮ್ ಅಲ್ಗಾರಿಥಮ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎ ಲೂಪ್ ವಿತ್ ಇನ್ ಎ ಲೂಪ್. ಸೊ ಲೂಪ್ ಒಳಗಡೆ ಮತ್ತೊಂದು ಲೂಪ್ ಬರೆದ್ರೆ, ಸೊ ಅಥವಾ ನೆಸ್ಟೆಡ್ ಲೂಪನ್ನು ಬಳಸಿದ್ರೆ ನಾವು, ಸೊ ವಿಲ್ ಹ್ಯಾವ್ ದ ಕಾಂಪ್ಲೆಕ್ಸಿಟಿ ಆಸ್ n ಸ್ಕ್ವೇರ್. ಸೊ n ಸ್ಕ್ವೇರ್ ಅಂತ ನಾವು ಕರಿತೀವಿ. ಸೊ ಸಚ್ ಅಲ್ಗಾರಿಥಮ್ಸ್ ಆರ್ ನೋನ್ ಆಸ್ ಕ್ವಾಡ್ರಾಟಿಕ್ ಟೈಮ್ ಅಲ್ಗಾರಿಥಮ್ಸ್. ಸೊ ಅಂತಹ ಅಲ್ಗಾರಿಥಮ್ಸ್ಗಳನ್ನ ನಾವು ಏನಂತ ಕರಿತೀವಿ ಅಂದರೆ ಕ್ವಾಡ್ರಾಟಿಕ್ ಟೈಮ್ ಅಲ್ಗಾರಿಥಮ್ಸ್ ಅಂತ ಕರಿತೀವಿ. ಇಫ್ ದೇರ್ ಇಸ್ ಎ ನೆಸ್ಟೆಡ್ ಲೂಪ್ ಅಂಡ್ ಆಲ್ಸೋ ಎ ಸಿಂಗಲ್ ಲೂಪ್, the time complexity will be estimated on the basis of the nested loop only. ಫಾರ್ ಎಕ್ಸಾಂಪಲ್, ಒಂದು ಅಲ್ಗಾರಿಥಮ್ನಲ್ಲಿ ಓನ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ ಇರುತ್ತೆ, ಇನ್ನೊಂದು ಅಲ್ಗಾರಿಥಮಲ್ಲಿ ನೆಸ್ಟೆಡ್ ಲೂಪ್ ಇತ್ತು ಅಂತಂದರೆ, ಸೊ ಟೈಮ್ ಆಫ್ ಕಾಂಪ್ಲೆಕ್ಸಿಟಿ ಯಾವುದ್ರ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಸೊ ನಂಬರ್ ಆಫ್ ನೆಸ್ಟೆಡ್ ಲೂಪ್ ಎಲ್ಲಿ ಬಳಸಿದ್ದೀವಿ, ಸೊ ಅದರ ಒಂದು ಆಧಾರದ ಮೇಲೆ ನಾವು ಟೈಮ್ ಆಫ್ ಕಾಂಪ್ಲೆಕ್ಸಿಟಿನ ಡಿಸೈಡ್ ಮಾಡ್ತಾ ಬರ್ತೀವಿ. ಸೊ ಇಲ್ಲಿಗೆ ಸಾರ್ಟಿಂಗ್ ಚಾಪ್ಟರ್ನ ಥಿಯರಿಟಿಕಲ್ ಅಥವಾ ಲೆಸನ್ ಎಕ್ಸ್ಪ್ಲನೇಷನ್ಸ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಬರುವಂಥ ಒಂದಷ್ಟು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು, ಸೊ ಯಾವೆಲ್ಲ ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನು ಈ ಒಂದು ಲಿಸ್ಟ್ ಆಫ್ ಕ್ವಶನ್ಸ್ಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಪ್ರತಿಯೊಂದು ಕ್ವಶನ್ಸ್ಗಳು ಕೂಡ ನಾವು ಕೊಟ್ಟಂತಹ ಸ್ಲೈಡ್ಸ್ಗಳಲ್ಲಿ ಸಿಗಬಹುದು, ಆನ್ಸರ್ಸ್ಗಳು ನಿಮಗೆ ಸಿಗಬಹುದು. ವಾಟ್ ಈಸ್ ದ ಸಾರ್ಟಿಂಗ್ ಮೆನ್ಷನ್ ಇನ್ ಒನ್ ಸಾರ್ಟಿಂಗ್ ಮೆಥಡ್? ವಾಟ್ ಈಸ್ ದ ಬೇಸಿಕ್ ಪ್ರಿನ್ಸಿಪಲ್ ಬಿಹೈಂಡ್ ದ ಬಬಲ್ ಸಾರ್ಟ್? How does the bubble sort ensure that the largest element is placed in its correct position? How many passes does the bubble sort require to sort a list with n elements? ಈ ರೀತಿಯಾಗಿ ಹಲವಾರು ಕ್ವಶನ್ಸ್ಗಳು ನಮಗೆ ಇಲ್ಲಿ ಸಿಗ್ತವೆ. ಪ್ರತಿಯೊಂದು ಕ್ವಶನ್ಸ್ಗೂ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದೇ ಆದರೆ ಖಂಡಿತವಾಗಿ ಈ ಚಾಪ್ಟರ್ನ 100% ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಸೊ 3 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇಲ್ಲಿ ಲಿಸ್ಟ್ ಔಟ್ ಕೊಟ್ಟಿದ್ದೀವಿ. ಅಗೇನ್ 5 ಮಾರ್ಕ್ಸ್. ಸೊ ಇಲ್ಲಿ ನಿಮಗೆ 5 ಮಾರ್ಕ್ಸಲ್ಲಿ ಅಪ್ಲೈ ದ ಬಬಲ್ ಸಾರ್ಟ್ ಮೆಥಡ್ ಟು ಸಾರ್ಟ್ ದ ಲಿಸ್ಟ್ ಆಫ್ ಎಲಿಮೆಂಟ್ಸ್. ಅಗೇನ್ ಸ್ಟೆಪ್ ಬೈ ಸ್ಟೆಪ್ ಹೌ ಬಬಲ್ ಸಾರ್ಟ್ ದೀಸ್ ಎಲಿಮೆಂಟ್ಸ್. ಸೊ ಹಾಗೆ ಒಂದು 4 to 5 ಕ್ವಶನ್ಸ್ ಇದೆ. ಹಾಗೆ ಮತ್ತೆ ಸಾರ್ಟಿಂಗ್ ಲಿಸ್ಟ್, ನಂಬರ್ ಲಿಸ್ಟ್, ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಸಾರ್ಟಿಂಗ್ ದ ಲಿಸ್ಟ್, ನಂಬರ್ ಲಿಸ್ಟ್ ಇನ್ ದ ಅಸೆಂಡಿಂಗ್ ಆರ್ಡರ್ ಯೂಸಿಂಗ್ ದ ಸೆಲೆಕ್ಷನ್ ಸಾರ್ಟ್. ಸೊ ಈ ರೀತಿ ಒಂದು 5 ಕ್ವಶನ್, ಮತ್ತೆ ಇನ್ಸರ್ಷನ್ ಸಾರ್ಟಲ್ಲಿ ಒಂದು 5 ಕ್ವಶನ್. ಈ ರೀತಿಯಾದಂಥ ಸಾರ್ಟಿಂಗ್ ಕ್ವಶನ್ಸ್ಗಳನ್ನು, ಮೆಥಡ್ಗಳನ್ನ ಬಳಸ್ಕೊಂಡು ಯಾವ ರೀತಿ ನಂಬರ್ಗಳನ್ನ ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ, ಸಾರ್ಟಿಂಗ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ನಾವು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಬಾಕ್ಸ್ಗಳನ್ನು ಬರೆದುಕೊಂಡು, ಸೊ ಫಸ್ಟ್ ಪಾಸು ಸೆಕೆಂಡ್ ಪಾಸ್ನಲ್ಲಿ ಯಾವ ರೀತಿ ನಡೆಯುತ್ತೆ, ಸೊ ಸ್ವ್ಯಾಪಿ ಹಿಂಗೆ ನಡೆಯುತ್ತೆ, ನೋ ಸ್ವ್ಯಾಪಿ ಯಾವಾಗ ಆಗುತ್ತೆ, ಸೊ ಅದನ್ನೆಲ್ಲ ನಾವು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇಲ್ಲಿಗೆ ಸೊ ಇಲ್ಲಿವರೆಗೆ ಸಾರ್ಟಿಂಗ್ ಲೆಸನ್ ಬಗ್ಗೆ ಸೊ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅಂತ ತಿಳ್ಕೊತೀನಿ. ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀವಿ. ಸೊ ಇನ್ನೇನಾದರೂ ನಿಮಗೆ ಈ ಚಾಪ್ಟರ್ಗಳಲ್ಲಿ ಡೌಟ್ ಇದ್ದಲ್ಲಿ ಅಥವಾ ಏನಾದರೂ ಕಮೆಂಟ್ಗಳನ್ನು ಹಾಕಬೇಕಾದಂಥ ವಿಚಾರ ಬಂದಾಗ ಕಮೆಂಟ್ಗಳನ್ನು ಹಾಕಿ. ಸೊ ಈ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಅರ್ಥವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಆಗೋ ರೀತಿ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಒನ್ಸ್ ಅಗೇನ್, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು.